ಎಲ್ಲರ ಕಡೆ ಕವರ್ ಆಗ್ತದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಬಳಿ ಇದ್ದೀವಿ. ಇವತ್ತು ಒಂದು ಹೊಸ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಅಭಿಯಾನಕ್ಕೆ ಚಾಲನೆ ಕೊಡಲಿಕ್ಕೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು, ಹಾಲಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಮೊದಲು ಸ್ವಾಗತ ಕೋರ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಆನೇಕಲ್ ಭಾಗದ ಮುಖಂಡರುಗಳು, ತಾಲೂಕು ಅಧ್ಯಕ್ಷರಾದ ವಿಜಯ್ ಅವರಿದ್ದಾರೆ, ಕಾರ್ಮಿಕ ಕಳೆದ ಅಧ್ಯಕ್ಷರಾದ ನವೀನ್ ಅವರಿದ್ದಾರೆ, ಆನೇಕಲ್ ಉಸ್ತುವಾರಿಗಳಾದ ಮಹೇಶ್ ರೆಡ್ಡಿ ಅವರಿದ್ದಾರೆ, ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಗಳಾದ ಪದ್ಮಾ ಅವರಿದ್ದಾರೆ, ಹಾಗೂ ಆನೇಕಲ್ ತಾಲೂಕಿನ ಮತ್ತು ಆನೇಕಲ್ ಭಾಗದ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ಅಭಿಯಾನ ನಮ್ಮೂರಲ್ಲೊಂದು ಗ್ರಾಮ ಸೈನ್ಯ, ನಮ್ಮೂರಲ್ಲೊಂದು ಗ್ರಾಮ ಸೈನ್ಯ ಅನ್ನುವಂತಹ ಅಭಿಯಾನಕ್ಕೆ ಚಾಲನೆ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಏನಿದು ಅಭಿಯಾನ? ಪ್ರತಿಯೊಂದು ಊರಲ್ಲೂ ಕೂಡ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಆಗ್ತಾ ಇರುವ ಅನ್ಯಾಯ ನಿಮಗೆಲ್ಲ ಗೊತ್ತಿದೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ, ಪ್ರತಿಭಟಿಸಲಿಕ್ಕೆ ಸಾಮಾನ್ಯ ಜನರಿಗೆ, ಬಡವರಿಗೆ ಸಾಧ್ಯತೆ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ತುಂಬಾ ಜನ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದ್ದಾರೆ. ಏನಾಗಿದೆ ಅವರ ಗತಿ? ಪ್ರಶ್ನೆ ಮಾಡಿದವರದು, ಅನ್ಯಾಯ ತಡೆಯೋದಕ್ಕೆ ಪ್ರಯತ್ನ ಮಾಡಿದವರದು ಗತಿ ಏನಾಗಿದೆ? ಒಂದ ಅವರ ಬಾಯಿ ಮುಚ್ಚಿಸಿದ್ದಾರೆ, ಒಂದ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ದೌರ್ಜನ್ಯ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಬೇರೆ ಬೇರೆ ತರದ್ದು ಮಾಡಿಬಿಟ್ಟು ಈ ಅಕ್ರಮಗಳು ಮುಂದುವರಿಯುವ ಹಾಗೆ ಈ ಪ್ರಭಾವಿಗಳು ಮತ್ತೆ ಭ್ರಷ್ಟರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಇವಾಗ ಏನ್ ಮಾಡಬೇಕು? ಪೊಲೀಸ್ ವ್ಯವಸ್ಥೆ ಅಂತ ಒಂದು ಕಟ್ಕೊಂಡಿದ್ದೀವಿ, ಆದ್ರೆ ಬೇಲಿಯೇ ಇದ್ದು ಹೊಲಮೈದ ಹಾಗೆ ಪೊಲೀಸ್ ವ್ಯವಸ್ಥೆ ಕೂಡ ಜನಸಾಮಾನ್ಯರಿಗೆ, ಬಡವರಿಗೆ ಸಪೋರ್ಟ್ ಮಾಡುವಂತ, ಬೆಂಬಲ ಮಾಡುವಂತ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಜನಸಾಮಾನ್ಯರು ಏನ್ ಮಾಡಬೇಕು? ಅದೇ ದಿಕ್ಕಿನಲ್ಲಿ ಒಂದು ಅಭಿಯಾನ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ, ಜನಸಾಮಾನ್ಯರ ಒಂದು ಬೆಂಬಲಕ್ಕಾಗಿ ಕೆಆರ್ಎಸ್ ಪಕ್ಷ ಕಳೆದ ಒಂದು 6-7 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಆ ಪಕ್ಷಕ್ಕೆ ಸೇರಿದಂತಹ ಯಾವುದೇ ಜನಸಾಮಾನ್ಯ ಇರ್ಬೋದು, ಬಡವ ಇರ್ಬೋದು, ಅವರಿಗೆ ಒಂದು ಶಕ್ತಿ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ನಾವು ಕಳೆದ 6-7 ವರ್ಷಗಳಿಂದ ಮತ್ತೆ ರವಿಕೃಷ್ಣ ರೆಡ್ಡಿ ಕಳೆದ 15 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಕೆಲಸ ಏನಿದೆ ರಾಜ್ಯದಲ್ಲಿ, ಹೋರಾಟ ಮತ್ತೆ ಅನ್ಯಾಯವನ್ನ ಪ್ರತಿಭಟಿಸುವಂತದ್ದು, ಆ ಒಂದು ಕೆಲಸದಿಂದ ಅದಕ್ಕೆ ಒಂದು ಶಕ್ತಿ ಬಂದಿದೆ. ಆ ಶಕ್ತಿಯನ್ನ ಗ್ರಾಮದ ಜನರಿಗೆ ಕೊಡೋದಕ್ಕೆ ಈ ನಮ್ಮೂರಲ್ಲಿ ಒಂದು ಗ್ರಾಮ ಸೈನ್ಯ, ನಮ್ಮೂರಲ್ಲಿ ಒಂದು ಕೆಆರ್ಎಸ್ ಸೈನ್ಯ ಅಂತಹ ಅಭಿಯಾನಕ್ಕೆ ನಾವು ಇವತ್ತು ಚಾಲನೆ ಕೊಡೋದಕ್ಕೆ ಬಂದಿದ್ದೀವಿ. ಯಾರ್ಯಾರು ಇಲ್ಲಿ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯರಾಗಿರ್ತಾರೋ ಅವರು ಈ ಕೆಆರ್ಎಸ್ ಸೈನ್ಯ ಅನ್ನುವಂತಹ ಒಂದು ಹೆಸರಿನಲ್ಲಿ ಇಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನ, ಅನ್ಯಾಯಗಳನ್ನ, ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಕೊಡಿಸೋದಕ್ಕೆ ಸಹಾಯ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕೆಆರ್ಎಸ್ ಗ್ರಾಮ ಸೈನ್ಯ ಅನ್ನುವಂಥದ್ದನ್ನ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮುತ್ತಾನಲ್ಲೂರು ಗ್ರಾಮದವರು ಇರ್ಬೋದು, ಇವತ್ತು ಮುತ್ತಾನಲ್ಲೂರು ಗ್ರಾಮದಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಆದರೆ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮನ ಗ್ರಾಮ ಮಟ್ಟಗಳಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಮುಂದಿನ ನಾವು ಮಾಡಲಿಕ್ಕಿದ್ದೇವೆ. ಇವತ್ತು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಜನಸಾಮಾನ್ಯರು ಕೆಆರ್ಎಸ್ ಪಕ್ಷವನ್ನ ಸೇರಿ ನಿಮ್ಮ ಗ್ರಾಮಗಳಲ್ಲಿ ಕೆಆರ್ಎಸ್ ಗ್ರಾಮ ಸೇನೆಯನ್ನ ಸ್ಥಾಪನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.
ಈ ವಿಚಾರವಾಗಿ ಇವತ್ತು ನಮ್ಮ ಜೊತೆ ಶ್ರೀ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಯಾವ ಕಾರಣಕ್ಕೆ ಎಷ್ಟು ಒಂದು ಸ್ಫೂರ್ತಿ ಪಡ್ಕೊಂಡು ನಾವು ಕೆಲಸ ಮಾಡಬೇಕು, ಗ್ರಾಮದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಮ್ಗೆಲ್ಲ ತಿಳಿಸ್ಕೊಳ್ಬೇಕು ಅಂತ ನಾನು ಅವರಿಗೆ ಕೇಳ್ಕೊಳ್ತೇನೆ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜಯವಾಗಲಿ. ಕೆಆರ್ಎಸ್ ಪಾರ್ಟಿಗೆ. ಜಯವಾಗಲಿ. ಬಂಧುಗಳೇ, ಇಷ್ಟೊತ್ತು ಮಾತನಾಡಿದಂತವರು ರಘುಪತಿ ಭಟ್, ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಈಗಾಗಲೇ ಅವರು ಹೇಳಿದಾಗೆ ಇವತ್ತು ನಮ್ಮೂರಲ್ಲೊಂದು ಕೆಆರ್ಎಸ್ ಸೈನ್ಯ ಅನ್ನುವಂತಹ ಕಾರ್ಯಕ್ರಮಕ್ಕೆ ಇಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಮುತ್ತಾನಲ್ಲೂರು ಗ್ರಾಮದಲ್ಲಿ ಚಾಲನೆ ಕೊಡ್ತಿದ್ದೀವಿ. ಇದು ಮಧ್ಯಾಹ್ನ, ಇದಾದ ನಂತರ ಮಧ್ಯಾಹ್ನ ಅತ್ತಿಬೇಲಿಯ ಹೋಬಳಿಯ ನೆಲ್ಲೂರು ಗ್ರಾಮದಲ್ಲಿ ಇರುತ್ತೆ. ನಾಳೆಗೆ ಈ ಕಾರ್ಯಕ್ರಮ ಬೆಳಿಗ್ಗೆ 12 ಹಳ್ಳಿನಲ್ಲಿ, ಮಧ್ಯಾಹ್ನ ಬಿರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುತ್ತೆ. ನಾಡಿದ್ದು 31ನೇ ತಾರೀಕು ಅತ್ತಿಬೇಲೆ ಪಕ್ಕದ ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿಯಾನ ಇರುತ್ತೆ. ಇದನ್ನು ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಈ ಭಾಗದಲ್ಲಿ ಇರುವಂತವ್ರು ನಾವು ಮಧ್ಯಾಹ್ನ ನೆಲ್ಲೂರು ಹೋಗುವಷ್ಟೊತ್ತಿಗೆ ನೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಅಲ್ಲಿ ಏನಾದರೂ ಸಮಸ್ಯೆ ತಿಳಿದ್ರೆ ಬಂದು ನಮಗೆ ತಿಳಿಸೋದಿಕ್ಕೆ ಅಲ್ಲಿ ಇರಲಿ ಅಂತ ಹೇಳಿ ನಾಳೆ ಹಾಗೆ ಹಂದೇನಹಳ್ಳಿ ಮತ್ತು ಬಿರುಗುಪ್ಪೆ ಭಾಗಕ್ಕೆ ಹೋದಾಗ ಅಲ್ಲಿ ಅನುಕೂಲ ಆಗಲಿ ಅಂತ. ಈಗಾಗಲೇ ಮುತ್ತಾನಲ್ಲೂರು ಗ್ರಾಮಸ್ಥರಿಗಂತಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಪರಿಚಿತ ಏನೂ ಅಲ್ಲ. ಇದೇ ಗ್ರಾಮದ ಅಳಿಯ ಮತ್ತೆ ಇಲ್ಲೇ ವಾಸಿಯಾಗಿದ್ದಂತಹ ನಮ್ಮ ಮಹೇಶ್ ರೆಡ್ಡಿ ಅವರು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಬ್ಬ ಸೈನಿಕರಾಗಿ ರಾಜ್ಯಾದ್ಯಂತ ಹೆಸರು ಪಡ್ಕೊಂಡಿದ್ದಾರೆ. ಸಾಕಷ್ಟು ಈ ಭಾಗದಲ್ಲಿ ಅಭಿಯಾನಗಳನ್ನ ಮಾಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕು ಘಟಕಂತೂ ಬಹಳ ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕು ಘಟಕವಾಗಿ ಕಳೆದ 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ. 1-2-3 ಮುಖ್ಯ ವಿಚಾರಗಳು. ನನಗೆ ಮುತ್ತಾನಲ್ಲೂರು ಗ್ರಾಮದಲ್ಲಿಯೇ ಈ ಅಭಿಯಾನ ಆರಂಭ ಆಗ್ತಾ ಇರೋದಕ್ಕೆ ಒಂದು ರೀತಿಯ ಸಂತೋಷ ಇದೆ. ನನಗೆ ಗೊತ್ತಿರೋ ಹಾಗೆ ಸರ್ಜಾಪುರ ಹೋಬಳಿಯಲ್ಲಿ ಸರ್ಜಾಪುರ ಮತ್ತೆ ಧ್ವಂಸಂದ್ರ ಬಿಟ್ರೆ ಸ್ವಲ್ಪ ಹೆಚ್ಚು ಜನಸಂಖ್ಯೆ ಇರುವಂತಹ ದೊಡ್ಡ ಗ್ರಾಮ ಮೊದಲಲ್ಲಿ ಮುತ್ತಾನಲ್ಲೂರು. ತುಂಬಾ ಐತಿಹಾಸಿಕತೆ, ಒಂದು ಚರಿತ್ರೆ ಇರುವಂತಹ ಊರು ಇದು. ನಮ್ಮ ಬೆಂಗಳೂರು ಕರಗ ವಿಶ್ವಖ್ಯಾತಿ ಪಡೆದಿರುವಂತಹದ್ದು. ಬೆಂಗಳೂರು ಭಾಗದಲ್ಲಿ ಆನೇಕಲ್ ತಾಲೂಕಿನಲ್ಲಿ 2 ಕಡೆ ಬಹಳ ದೊಡ್ಡ ಕರಗ ನಡೆಯುತ್ತೆ. ಒಂದು ಆನೇಕಲ್ ಪಟ್ಟಣದಲ್ಲಿ, ಇನ್ನೊಂದು ಮುತ್ತಾನಲ್ಲೂರು ಗ್ರಾಮದಲ್ಲಿ. ಪ್ರತಿ ವರ್ಷ ಈಗ ನಡೀತಾ ಇದೆ ಅಲ್ವಾ, ಪ್ರತಿ ವರ್ಷ ಇಲ್ಲಿ ಕರಗ ನಡೆಯುತ್ತೆ. ಸುತ್ತಮುತ್ತಲ ಊರುಗಳ ಜನ ಬರ್ತಾರೆ, ನೆಂಟರು ಬರ್ತಾರೆ. ಬಹಳ ಇಲ್ಲೇನೆ ನಾವು ನಿಂತಿರೋ ಜಾಗದಲ್ಲಿ ಇಲ್ಲೇ ಅಲ್ವಾ ಕೊಂಡ ಹಾಕೋದು, ಅಲ್ಲಾಗ್ತಾರೆ. ಅಲ್ಲಿ ಕೆರೆ ಪಕ್ಕದಲ್ಲಿ ಈ ಮುತ್ತಾನಲ್ಲೂರು ಕೆರೆ ಅನ್ನುವಂಥದ್ದು ನಮ್ಮ ಆನೇಕಲ್ ತಾಲೂಕಿನ 2ನೇ ಅತಿ ದೊಡ್ಡ ಕೆರೆ. ಮತ್ತೆ ಕೆರೆ ಕೋಡಿ ಪಕ್ಕದಲ್ಲೇ ಹಳ್ಳಿ ಇದೆ. ನೀರು ಈ ತರಹದ ಒಂದು ಕೆರೆ ಪಕ್ಕದಲ್ಲಿರುವಂತಹ ಹಳ್ಳಿಗಳಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಮತ್ತು ಅವು ಸಂಪದ್ಭರಿತವಾಗಿರುತ್ತೆ. ಆಗ ಹೇಳಿದಾಗೆ ನಮ್ಮ ತಾಲೂಕಿನ 2ನೇ ಅತಿ ದೊಡ್ಡ ಕೆರೆ ಮುತ್ತಾನಲ್ಲೂರು. ಮತ್ತೆ ನಾನು ಏನು ಒಂದ್ ಸ್ವಲ್ಪ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಈ ಮುತ್ತಾನಲ್ಲೂರಿನ ಇದ್ರ ಹೆಸರೇನಪ್ಪ, ಹೈಸ್ಕೂಲ್ ಹೆಸರು ನೇತಾಜಿ. ಅದಕ್ಕೆ ಮೊದಲು ಬೇರೆ ಹೆಸರಿತ್ತು ಅನ್ಸುತ್ತೆ, ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಹೈಸ್ಕೂಲ್ ಇದ್ದಂತಹ ಹಳ್ಳಿ ಇದು. ನಮ್ಮ ಕನ್ನಡದ ಬಹಳ ದೊಡ್ಡ ಕಲಾವಿದರು, ಸಿನಿಮಾ ಕಲಾವಿದರಾಗಿದ್ದಂತಹ ಉದಯ್ ಕುಮಾರ್ ನಮ್ಮೂರಿನ ಶಾನುಭೋಗ್ರ ಮಗ. ಅವರು ಸೇರಿದಂತೆ ನಮ್ಮ ತಾಲೂಕಿನ ಬಹುದೊಡ್ಡ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದಂತಹ BN ರೆಡ್ಡಿ ಅವರು, ಏನೋದು ನಿಮ್ಮ ಡಾಕ್ಟ್ರು ಅಲ್ಲ, ನಿಮ್ಮ ಇಲ್ಲರಿಗೆ ಡಾಕ್ಟ್ರು ಚಿಕ್ಕನಂಜಪ್ಪ ಅವರೆಲ್ಲರೂ ಓದಿದಂತಹ ಹೈಸ್ಕೂಲು ಇದು. ಅವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈಸ್ಕೂಲ್ ಮಾಡಿದಂಥವ್ರು. ಹೀಗೆ ಒಂದು ಇತಿಹಾಸ ಇರುವಂತಹ ಊರು. ಮೊದಲಿನಲ್ಲೂ ರಾಜಕೀಯವಾಗಿಯೂ ಈ ಊರು ಮುತ್ತಾನಲ್ಲೂರು ಸಾಕಷ್ಟು ಏನಂತಾರೆ ಪ್ರಜ್ಞಾವಂತರು. ಸಾಮಾನ್ಯವಾಗಿ ಆಡಳಿತ ವಿರೋಧಿ ಪಕ್ಷದಲ್ಲಿದ್ದಂಥವರು. ಆಗಿನ ಕಾಲದಿಂದಲೂ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಕ್ಷ ಈ ತರಹದ ಹೋರಾಟಗಳಿಗೆ ಬೆಂಬಲ ಕೊಟ್ಕೊಂಡು ಬಂದಂತಹ ಒಂದು ದೊಡ್ಡ ವರ್ಗ ಈ ಊರಿನಲ್ಲಿದೆ. ಇತ್ತೀಚೆಗೆ ಈಗ ತಾನೇ ಈಗ ಒಂದು 100 ದಿವಸ ಆಯ್ತಾ ಇಲ್ಲಿ ಪ್ರತಿಭಟನೆ ಶುರುವಾಗಿ 174. ಇದು ಈ ಭಾಗದ ಸಂಪದ್ಭರಿತವಾದ ನೆಲವನ್ನ KIDB ಹೆಸರಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಹೋಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅಹೋರಾತ್ರಿ ಧರಣಿ ಇದೇ ಜಾಗದಲ್ಲಿ, ನಾವು ನಿಂತಿರುವಂತಹ ಜಾಗದಲ್ಲಿ 170 ದಿವಸಗಳಿಂದ ನಡೀತಾ ಇದೆ. ಹಾಗಾಗಿ ಒಂದು ಹೋರಾಟದ ನೆಲವೂ ಹೌದು. ನಾನು ಚಿಕ್ಕಂದಿನಿಂದಲೂ ನನಗೆ ಈ ಊರು ತುಂಬಾ ಚಿರಪರಿಚಿತ, ಯಾಕಂದ್ರೆ ನಮ್ಮ ದೊಡ್ಡಮ್ಮ ಇದೇ ಊರಿನವರು. ಹಾಗಾಗಿ ನಾನು ಚಿಕ್ಕಂದಿನಿಂದಲೂ ಈ ಊರಿಗೆ ಬರ್ತಾ ಇದ್ದೆ, ಕರಗಕ್ಕೆ ಬರ್ತಾ ಇದ್ದೆ, ದೀಪಾವಳಿ ಹಬ್ಬಕ್ಕೆ ಬರ್ತಾ ಇದ್ದೆ. ಹಾಗಾಗಿ ಇಷ್ಟೆಲ್ಲ ಒಂದಷ್ಟು ವಿಚಾರ ಗೊತ್ತು. ಶೂದ್ರ ಶ್ರೀನಿವಾಸ್ ಅಂತ
ಕನ್ನಡದ ಒಬ್ಬ ಖ್ಯಾತ ಲೇಖಕರು, ವಿಮರ್ಶಕರು, ಅವರು ಸಹ ಇದೇ ಊರಿನವರು. ಹೀಗೆ ಹತ್ತಾರು ಜನ ಒಂದಷ್ಟು ಖ್ಯಾತನಾಮರು, ಪ್ರಜ್ಞಾವಂತರು, ವಿದ್ಯಾವಂತರು, ಹೋರಾಟಗಾರರು ಇರುವಂತಹ ಹಳ್ಳಿ ಮುತ್ತನಲ್ಲೂರು. ಹಾಗಾಗಿ ಈ ಹಳ್ಳಿಯಿಂದ ಇದಕ್ಕೆ ಚಾಲನೆ ಕೊಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇವತ್ತಿಗೆ ಕಲಾವತಿ, ಯಾರಮ್ಮ ಮುತ್ತನಲ್ಲೂರವರು, ಮಹೇಶು, ಲೋಕೇಶ್ ಸೇರಿದಂತೆ ಇವತ್ತಿನ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಇನ್ನೂ 16 ಜನ ಈ ಊರಿನಲ್ಲಿ ಸದಸ್ಯರಾಗಿದ್ದಾರೆ KRS ಪಕ್ಷದ್ದು. ಆದ್ರೆ ಇವತ್ತು ಸೋಮವಾರ ಕೆಲಸದ ನಿಮಿತ್ತವಾಗಿ ಅವರು ಬಹಳ ಜನ ಊರಲ್ಲಿಲ್ಲ. ಆದ್ರೆ ಊರಿನಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ KRS ಪಕ್ಷದ ಯಾರು ವೀರ ಸೈನಿಕರು ಇವತ್ತು ಮುತ್ತನಲ್ಲೂರಿಗೆ ಬಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇದು ಅಭಿಯಾನ ಆರಂಭವಾಗುತ್ತೆ. ಪ್ರತಿ ಊರಲ್ಲೂ ಒಂದು KRS ಪಕ್ಷದ ಸೈನ್ಯ ಇದ್ರೆ, ಹಿಂದೆ ಹೇಗೆ ಹಸಿರು ಸೈನ್ಯ ಅಂತೇಳಿ ಬೋರ್ಡ್ ಆಗ್ತಾ ಇದ್ರು ರೈತ ಸಂಘದಲ್ಲಿ, ನಮ್ಮ ಪ್ರೊಫೆಸರ್ ನಂಜುಂಡೇಗೌಡರ ನೇತೃತ್ವದಲ್ಲಿ ಆರಂಭವಾದಂತಹ ರೈತ ಸಂಘದಲ್ಲಿ ಪ್ರತಿ ಊರಲ್ಲೂ ಹಸಿರು ಸೇನೆಯ ಒಂದು ಬೋರ್ಡ್ ಇರ್ತಾ ಇತ್ತು. ಅದೇ ತರಕ್ಕೆ KRS ಪಕ್ಷದ ಒಂದು ಸೈನ್ಯ ಇವತ್ತು ಊರಲ್ಲಿದ್ರೆ ಎಷ್ಟೋ ಅಕ್ರಮಗಳು, ದುರಾಡಳಿತ ಕೊನೆಯಾಗುತ್ತೆ, ಮತ್ತೆ ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗುತ್ತೆ. ಇವತ್ತು ಬಹಳ ಜನ ಇಲ್ಲಿ ಅಮ್ಮ ಕೃಷ್ಣಮ್ಮ, ಈ ಹೆಣ್ಮಗಳು ಕಳೆದ 50 ವರ್ಷಗಳಿಂದ ಬಾಡಿಗೆಯಾಗಿದ್ದು ಈ ಊರಲ್ಲಿ ಇತ್ತೀಚೆಗೆ ಯಾವುದೋ ಒಂದು ಸರ್ಕಾರದ ಒಂದು ಭೂಮಿಯಲ್ಲಿ ಅವರೊಂದು ಸೈಟ್ ತಗೊಂಡಿದ್ದಾರೆ. ಅಂದ್ರೆ ಬೇರೆಯವರಿಂದ ಅವ್ರಿಗೆ ಇನ್ನೂ ಈ ಸ್ವತ್ತಾಗಿಲ್ಲ, ಅದಕ್ಕೆ ಈ ಸ್ವತ್ತು ಮಾಡ್ಕೊಡಿ ಅಂತ ಹೇಳಿ ಅವರು ತಮ್ಮ ಸಮಸ್ಯೆ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಹಲವಾರು ಜನ ಏನಮ್ಮ ಅವರೆಲ್ಲ ಸಮಸ್ಯೆ ಇದೆಯಾ? ಅವರು ಈ ಖಾತೆಯಲ್ಲಿ ಹಾಕಿದ್ದಾರೆ, ಅದು ಬೇರೆಯವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ. ಬೇರೆಯವ್ರು ಸೇರಿಸ್ತಾರ, ಯಾರು ಮಾಡ್ಕೊಡ್ತಾ ಇಲ್ಲ. ಬೇರೆಯವ್ರದ್ದು ಮಾಡ್ಕೊಟ್ಟಿಲ್ಲ, ನಿಮ್ದು ಮಾಡ್ಕೊಟ್ಟಿಲ್ಲ. ಅದು ಕೇಳೋಣ. ನಿಮ್ಮದೇ ಮಾಡ್ಕೊಟ್ಟಿಲ್ಲ ಅಂದ್ರೆ ಅವ್ರದ್ದು ತಪ್ಪು, ನಿಮ್ದೆಲ್ಲ ಕರೆಕ್ಟ್ ಆಗಿದ್ದು. ಯಾರಿಗೂ ಮಾಡ್ಕೊಟ್ಟಿಲ್ಲ, ಅದಕ್ಕೆ ಇನ್ನೂ ಅದು ಏನೋ ಅಪ್ರೂವ್ ಬಂದಿಲ್ಲ ಅಥವಾ ಅದ್ರದ್ದೇನೋ ಸ್ಕೀಮೋ ಇನ್ನೊಂದೇನೋ, ಅದಕ್ಕೆ ಅದು ಸರ್ವರ್ ಡೌನ್ ಅಂತ ಬೇರೆ ಹೇಳ್ತಾರೆ. ಬೆಂಗಳೂರು ಪ್ರಪಂಚದಲ್ಲೇ ವಿಖ್ಯಾತ ಆದಂತಹ IT ಏನಂತಾರೆ ಸಿಲಿಕಾನ್ ಸಿಟಿ ಭಾಗವಾಗಿರುವಂತಹ ಈ ಕರ್ನಾಟಕದ ಈ ಭಾಗದಲ್ಲಿ ಏನ್ ಮಾತಿರ್ತದೆ ಸರ್ಕಾರಿ ಕಚೇರಿ ಎಲ್ಲಿಗೆ ಹೋಗ್ಲಿ ಸರ್ವರ್ ಡೌನ್. ಇದಕ್ಕಿಂತ ಅವಮಾನಕಾರಿಯಾದದ್ದು ನಮ್ಮ ಸರ್ಕಾರಕ್ಕಾಗ್ಲಿ ಬೆಂಗಳೂರು ನಗರಕ್ಕಾಗ್ಲಿ ಇಲ್ಲ. ಹಾಗಾಗಿ ಅದೇನಿದೆ ಅಂತ ಸಮಸ್ಯೆಗಳನ್ನ ಕೇಳೋಣ. ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಆನೇಕಲ್ ತಾಲೂಕಿನ ಎಲ್ಲರನ್ನೂ ಸ್ವಾಗತಿಸ್ತಾ, ಮುತ್ತನಲ್ಲೂರಿನ ಜನ ಇನ್ನು ಮಧ್ಯಾಹ್ನದ ತನಕ ಇನ್ನೊಂದು 1 ಗಂಟೆ ಇಲ್ಲೇ ಇರ್ತೀವಿ. ದಯವಿಟ್ಟು ಈ ಭಾಗದ ಗ್ರಾಮ ಪಂಚಾಯತಿ ಜನ, ನಿಮ್ದು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಸಮಸ್ಯೆ ಇದ್ರೆ ದಯವಿಟ್ಟು ಬಂದು ತಿಳಿಸಿ. ಅದರಲ್ಲಿ ಏನಿಲ್ಲ ಅಂದ್ರೂ ಆ ಸಮಸ್ಯೆ ಏನಿದೆ ಅಂತ ಕೇಳೋಣ, ಯಾವಾಗ ಮಾಡ್ಕೊಡ್ತಾರೆ ಅಂತ ಕೇಳೋಣ. ಅದೇ ರೀತಿಯಲ್ಲಿ ಇವತ್ತು ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ರು ಈ ಗ್ರಾಮ ಪಂಚಾಯತಿ ನಡೆಸ್ಕೊಡ್ತಾರೆ. ಬಹುಶಃ ಹಿಂದಿನೂ ಆಗಿರಬಹುದು, ಇವತ್ತು ಅಲ್ಲೇನು ಲೋಪದೋಷಗಳು ಸರ್ಕಾರಿ ಕಚೇರಿಯಲ್ಲಿ, ಆ ಕಚೇರಿ ಆರಂಭವಾದ ಮೊದಲ ದಿನದಿಂದಲೂ ಒಂದು ಪದ್ಧತಿ ಇರಬೇಕು, ಮೂಲಭೂತ ಸೌಕರ್ಯಗಳಿರಬೇಕು, ಅಲ್ಲಿ ಜನರಿಗೆ ಸೇವೆ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿರಬೇಕು. ಆ ವ್ಯವಸ್ಥೆಗಳು ಇಲ್ಲದೆ ಇದ್ದಾಗ ಅದು ಲೋಪದೋಷಗಳೇನಿದೆ, ಅವ್ಯವಸ್ಥೆಗಳೇನಿದೆ ಅನ್ನೋದನ್ನ ನಾವು ಒಂದು ಪಟ್ಟಿ ಮಾಡ್ತೀವಿ. ಎಲ್ಲಪ್ಪ ವಿಜಯ್, ಆ ಲಂಚಮುಕ್ತ ಕರ್ನಾಟಕ ಅಭಿಯಾನದ ಒಂದು ಚೆಕ್ ಲಿಸ್ಟ್, ಇದನ್ನ ರಾಜ್ಯದ ನೂರಾರಲ್ಲ ಸಾವಿರಾರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಈಗಾಗಲೇ ಕಳೆದ 6-7 ವರ್ಷಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಮಾಡಿದ್ದಾರೆ. ಅದೇ ಅಭಿಯಾನವನ್ನು ಇಲ್ಲಿ ಮಾಡಿ ನಾವೊಂದು ಪ್ರೀತಿ ವಿಶ್ವಾಸದಿಂದ, ಇಲ್ಲೇನು ಅವರಿಗೆ ನಾವೇನು ಧರಣಿ ಪ್ರತಿಭಟನೆ ಏನಿಲ್ಲ, ಪ್ರೀತಿ ವಿಶ್ವಾಸದಿಂದ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿಯನ್ನು ನೆನಪಿಸ್ತಾ ಇದ್ದೀವಿ ಅಷ್ಟೇ. ಅವರು ಈ ರಾಜ್ಯದ, ಈ ದೇಶದ ಪ್ರಜೆಗಳಾಗಿದ್ದುಕೊಂಡು ದೇಶವನ್ನು ಮುನ್ನಡೆಸೋದಕ್ಕೆ ಯಾವ ಪದ್ಧತಿ ಇಟ್ಕೊಳ್ಬೇಕೋ ಆ ಪದ್ಧತಿ ಇಟ್ಕೊಳ್ಳಿ ಅಂತ ಅವ್ರಿಗೆ ನಾವು ನೆನಪಿಸ್ತೀವಿ ಅಷ್ಟೇ. ಹಾಗಾಗಿ ಅದನ್ನ ಅಭಿಯಾನವನ್ನ ಈಗ ನಮ್ಮ ರಘುಪತಿ ಭಟ್ರು ನಡೆಸ್ಕೊಡ್ತಾರೆ. ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. ಅಂದಾಗೆ ಇವತ್ತು ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯರಾದಂತಹ ಕುವೆಂಪುರವರ ಜನ್ಮದಿನವೂ ಹೌದು. ಡಿಸೆಂಬರ್ 29. ಅವರು ಡಿಸೆಂಬರ್ 29, 1904 ಜನ್ಮ ತಾಳದಂತವರು. ಅಂದ್ರೆ 121 ವರ್ಷಗಳಾಯ್ತು ಅವರು ಹುಟ್ಟಿ. ಇವತ್ತೆಲ್ಲರೂ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕುವೆಂಪು ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತೀನಿ. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು. ಇದನ್ನ ಹಾಕೊಳ್ಳಿ. ಇಲ್ಲ, ನೀವು ಅದು ಹಾಕೊಳ್ಳಿ. ನಡಿ ಹೋಗೋಣ. ఏం మాది సమస్య కాదు చెప్తారు కదా అంతగానే బస్ స్టాండా ಲೈವ್ ದದು ಅಲ್ಲ ಗ್ರಾಮ ಪಂಚಾಯತಿ ಹದ್ಮೊಬ್ರು ತಗೊಳ್ಳಿ.
ಪೆನ್ಷನ್ದು ಬಹಳ ಪ್ರಾಬ್ಲಮ್ ಇದೆ ಲಾರಿಗಳದ್ದು. ಇವರು ಎಕ್ಕಡ ಪೆನ್ಷನ್ ಎಷ್ಟು ಬರಬೇಕು ಇವರಿಗೆ ಪೆನ್ಷನ್ 800? ಓದಿದ್ದೀರಾ? ಹಾ ಅಲ್ಲ ಪೆನ್ಷನ್ದು ಯಾರಪ್ಪ ನೋಡೋದು? ಗ್ರಾಮ ಪಂಚಾಯತಿ ಅವರ ತಾಲೂಕು ಆಫೀಸರ್ ರಿಪೋರ್ಟ್ ಹಾಕ್ಬೇಕು, VI ರಿಪೋರ್ಟ್ ಕಂದಾಯ RI ಕಂದಾಯ ಅವ್ರದ್ದೆಲ್ಲ ಆಫೀಸು. ರಾಮ ಇಲ್ಲ ಇಲ್ಲ ಅವ್ರದ್ದು ಇನ್ನೊಂದೇನ್ ಗೊತ್ತಾ, ವಿಧವಾ ವೇತನ ಅಂತ ಬರ್ತಾ ಇರ್ತೈತೆ ಅವ್ರಿಗೆ. ಮೊದ್ಲು ವಿಧವಾ ವೇತನ ಅಂತ ಬರ್ತಾ ಇರ್ತದೆ, ಅದನ್ನ ಚೇಂಜ್ ಮಾಡಿರಲ್ಲ. ಇವಾಗ ವೃದ್ಧಾಪ್ಯ ವೇತನಗೆ ಅದನ್ನ ಟರ್ನ್ ಮಾಡ್ಬೇಕು. ಅದೇ 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 ಅದನ್ನ ಕೇಳ್ಬಿಟ್ಟು RI ಅವ್ರ ಹತ್ರ ಮಾಡಿಸ್ಬೇಕು. ನೀವೆಲ್ಲ ಓಟ್ ಹಾಕುವಾಗ ಅವೆಲ್ಲ ಕೇಳಿಲ್ವಾ? ಮೊನ್ನೆ ಓಟ್ಗೆ ಎಷ್ಟು ಕೊಟ್ರು? ಇಲ್ಲಿ ನನ್ಗೆ ಓಟ್ಕಂದ್ರೆ ಅವ್ರ ತಾವಾಗ ನಾವ್ ಕೇಳ್ರ ಅವ್ರ ತಾವೇ ತಂದ್ ಮನೆಗೆ ಕೊಡೋದು. ಅದಕ್ಕೆ ಅವರೇ ತಂದು ಕೊಟ್ರು. ಬಟ್ ನಿಮ್ಗೆ ಕೊಡ್ಬೇಕಾದ್ರೆ ಪೆನ್ಷನ್ ಕೊಡಲ್ಲ. ಓಟ್ ಹೇಳುವಾಗ ಎಲ್ಲ ಬಿಳಿ ಬಟ್ಟೆ ಹಾಕೊಂಡು, ಈಗ ಬಿಳಿ ಬಟ್ಟೆ ಹಾಕೊಂಡು ಉಂಗ್ರ ಎಲ್ಲ ಹಾಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ರಲ್ಲ, ಅವ್ರು ಯಾಕೆ ಈ ಕೆಲಸ ಮಾಡ್ಕೊಡ್ಲಿಲ್ಲ? ಅದನ್ನ ಯಾಕೆ ನಿಮ್ಮ ಹತ್ರ ಲೂಟಿ ಮಾಡೋದಕ್ಕೆ ಪರ್ಮಿಷನ್ ಕೆಳಗೆ ಬಂದಿದ್ದು ಅಷ್ಟೇ. ಈಗ ಆಯಮ್ಮನಿಗೆ ಇಷ್ಟು ವರ್ಷದಿಂದ 800 ರೂಪಾಯಿ ಬರ್ತಾ ಇದೆ. ಆಯಮ್ಮನ್ ನೋಡಿದ್ರೆ 70-75 ವರ್ಷ ಆಗಿದೆ. ನಮ್ ದುಡ್ಡೇ ಕೊಡ್ತಾ ಇರೋದು ಅಂತ ಹೇಳಿ ಗೌರ್ಮೆಂಟ್ ಹೆಲ್ಪ್ ಮಾಡ್ತಾರೆ. ಸೆಕ್ರೆಟರಿ ಒಳಗಡೆ ಮೊಟ್ಟೆ ಇಡಲ್ಲ ನಗಪ್ಪ ಮೋಹನ್ ಕುಮಾರ್ ಅಲ್ಲ, ಅದು ನಂಗೆ ಆಸೆ ಬಿಟ್ಕೊಳಕ್ ಹೇಳಿ. ನೀವು ನಮ್ಮ ತಾಲೂಕವ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಕೈ ಮುಗಿಸಿ ಬೇಕಾದ್ರೆ ಕಾಲು ಬೆಳ್ತೀವಿ. ನಮ್ಮ ತಾಲೂಕಿಗೆ ಒಂದು ಗೌರವ ಮರ್ಯಾದೆ ತಗೊಬನ್ನಿ. ಇವರು ಅಧ್ಯಕ್ಷರು, ನಮ್ಮ ಹೆಸರು? ಹಾ ಹೌದಾ, ಚೆನ್ನಾಗಿ ಮಾಡಮ್ಮ. ಗ್ರಾಮ ಪಂಚಾಯತಿ ಅಂದ್ರೇನೆ ಭ್ರಷ್ಟರು, ಕಳ್ಳರು, ಕದಿಬ್ರು, ಹಣ ಹಂಚಿ ಎಂಡ ಕುಡಿಸಿ ಗೆದ್ದು ಬಂದು ದರ್ಬಾಳಿಕೆ ಮಾಡೋರು ಅಂತಾರೆ. ನೀವೆಲ್ಲ ಗೌರವ ತರಬೇಕು. ಇದೇ ಊರ್ ತಾನೆ? ಈ ಊರಿನ ಇತಿಹಾಸ ನಿಮ್ಗೆ ಗೊತ್ತಿದೆಯಲ್ಲ, ನಮ್ಗೆ ಗೊತ್ತಿದೆ. ನೋಡಿ ಒಳ್ಳೆ ಇತಿಹಾಸ ಇರುವಂತದ್ದು. ಇತಿಹಾಸ ಇರುವಂತ ಊರು. ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕು. ನಾನು ನಿನ್ನೆ ಒಬ್ರಿಗೆ ಹೇಳ್ತಾ ಇದ್ದೆ, ಈಗ ನಿನ್ನೆಗೆ ಸರಿಯಾಗಿ 7 ವರ್ಷದಿಂದ ಮಧುಕರ್ ಶೆಟ್ರು ತೀರೋಗಿದ್ದು. ಮಧುಕರ್ ಶೆಟ್ರು ತೀರೋದಾಗ ಅಲ್ಲ ಇಲ್ಲಿ ಮಧುಕರ್ ಶೆಟ್ರು ತೀರೋದಾಗ ಅಲ್ಲಮ್ಮ ಕೇಳಿಸ್ಕೊಳ್ಳಿ, ಮಧುಕರ್ ಶೆಟ್ರು ತೀರೋದಾಗ ಇಡೀ ರಾಜ್ಯ ಕಣ್ಣೀರ್ ಹಾಕ್ಬಿಡ್ಬೋದು. ಹಿಂದೆ ಎಲ್ಲ ಯಾರಾದ್ರೂ ಒಬ್ಬ ಸೆಕ್ರೆಟರಿನೋ ಒಬ್ಬ ಹೈಸ್ಕೂಲ್ ಮೇಸ್ಟ್ರೋ ತಹಸೀಲ್ದಾರ್ ಟ್ರಾನ್ಸ್ಫರ್ ಆಗ್ಬಿಟ್ರೆ ಜನ ಎಲ್ಲ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ನೀವು ಸರ್ಕಾರಿ ಅಧಿಕಾರಿಗಳು ಅಥವಾ ಯಾರು ನೀವು ಅಧ್ಯಕ್ಷ ಆಗಿರೋ ಕೆಲಸ ಮಾಡಿ ನಿಮ್ಗೆ ಅವಧಿ ಮುಗಿತಿದಂಗೆ ಅಯ್ಯೋ ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಅವ್ರು ಹೋಗ್ಬಾರ್ದಿತ್ತು, ಟ್ರಾನ್ಸ್ಫರ್ ಮಾಡ್ಬಿಟ್ರು ಅಂತ ವಿಚಾರ ಮಾಡ್ಕೊಂಡು ಜನ ನೀವು ಜನಕ್ಕೆ ಕಾಟ ಕೊಡ್ತಾ ಇದ್ರೆ ಮೊನ್ನೆ ಮಾಗಡಿ MLA ಹೇಳಿಲ್ವಾ, ಯಾವತ್ತು ತರುತ್ತಾನೋ ಇವನು ಅಂತ ಕಾಯ್ತಾ ಇರ್ತಾರೆ ಜನ ಅಂತ. ಹಂಗಾಗ್ಬಾರ್ದು. ಮಾಡಿ 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 ಪ್ರಾಮಾಣಿಕವಾಗಿ ಮಾಡಿ. ಮಾಡಿ. ನೀವು ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಂತ್ಕೋಬೇಕು. ಹಣ ಹಂಚಬಾರ್ದು, ಹೆಣ್ಣ ಕುಡಿಸಬಾರ್ದು ಅಷ್ಟೇ. ಆಸ್ತಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಎಲೆಕ್ಷನ್ ಮಾಡಬಾರ್ದು. ಮತ್ತೆ ಗೆಲ್ಲೋದಿಕ್ಕೆ ಅಂತ ಹೇಳಿ ಹಣ ಹಂಚಿ ಎಂಡ ಕುಡಿಸಿ ಗೆಲ್ಲಬಾರ್ದು. ಮುಂದೆ ಒಳ್ಳೆ ಲೀಡರ್ ಆಗಿ ಹೆಣ್ಮಕ್ಳಿಗೆ 50% ರಿಸರ್ವೇಶನ್ ಇದೆ. ಹೆಣ್ಮಕ್ಳಿಗೆ 50%. ಅಂದ್ರೆ ನೀವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ 50% ರಿಸರ್ವೇಶನ್. ಅದ್ರಲ್ಲಿ ಮತ್ತೆ ಜನರಲ್ ಅಂದ್ರೆ 75% ಸೀಟಲ್ಲಿ ಹೆಣ್ಮಕ್ಳು ನಿಲ್ಬಹುದು. ಯಾಕಂದ್ರೆ ಜನರಲ್ ಅಲ್ಲೂ ನಿಲ್ಬಹುದು, ಅವರು ಜನರಲ್ ಅಲ್ಲೂ ನಿಲ್ಬಹುದು, ಮತ್ತೆ ಹೆಣ್ಮಕ್ಳೇ ನಿಲ್ಬೇಕು ಯಾವ್ದ್ರಲ್ಲಿ ರಿಸರ್ವೇಶನ್ ಕ್ಯಾಟಗರಿ ಇರೋದ್ರಲ್ಲಿ. ಹಾಗಾಗಿ ಒಳ್ಳೆ ಅವಕಾಶಗಳಿದೆ ಹೆಣ್ಮಕ್ಳು ರಾಜಕೀಯವಾಗಿ ಬಲ ಪಡ್ಕೊಳ್ಳಕ್ಕೆ, ಬೆಳೆಯೋದಿಕ್ಕೆ. ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಅಂತ ನಮ್ ಜೊತೆ ಬಂದ್ರೆ ನಮ್ ಸಪೋರ್ಟ್ ಇರುತ್ತೆ. ನೀವು ಕಳ್ಳರಿಂದ ಹೇಳಿದ್ರೆ ನಾವೇ ಸಪೋರ್ಟ್ ಮಾಡೋದು ಅಲ್ವಾ? ಪಕ್ಷದ ಬೇಡ ಮಾಡಿ. ಈಗ ಇವರು ಇನ್ಚಾರ್ಜ್ PDOನ, ಇದು ಅವ್ರು ಯಾಕೆ ಇನ್ಚಾರ್ಜ್? ಸಸ್ಪೆಂಡ್ ಆಗಿ. ಹೌದಾ, ಒಳ್ಳೆ ಕೆಲಸ ಮಾಡಿದ್ರು. ಸರಿ ರಘುಪತಿ, ಅದೊಂದು ಅಭಿಯಾನ, ಅದೇ ಒಂದು ಲಂಚ ಮುಕ್ತ ಅಭಿಯಾನ ಅಂತ ಮಾಡ್ತಾ ಇದೀವಿ. ಲೆಟರ್ ಕೊಡ್ತೀನಿ ನಿಮ್ಗೆ. ಇದರಲ್ಲಿ ಏನೇನು ಪಾಯಿಂಟ್ಸ್ ಅಂತ ಓದ್ತಾರೆ, ನೀವು ಹೇಳಿ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಇದೆಯಾ ಪಟ್ಟಿ? ಹಾಕಿದ್ದೀರಾ? ಇಲ್ಲ ಹಾಕಿಲ್ಲ. ಆಗಿಲ್ಲ ಅಂತ ಹಾಕಪ್ಪ. ಬಂದ್ರೆ ಆಗಿಲ್ಲ ಅಂತ. ಆಗಿಲ್ಲ. ಸಕಾಲ ಕಾಯ್ದೆಯಡಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರದೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಬೇರೆ ಸೌಕರ್ಯಗಳಿಲ್ಲ. ಇದೆಲ್ಲ ಹಾಕಿದ್ರೆ ಎಷ್ಟು ದಿನದೊಳಗೆ ಆಗ್ಬೇಕು? ಅದೆಲ್ಲ
ಇಲ್ಲ ಬಹುಶಃ ಇದೇನಿದೆ ಅಲ್ಲಿರುವಂತದ್ದು ಕಚೇರಿ ಸೇವೆಗಳ ಪಟ್ಟಿ ಇದೆ, ಸೇವೆಗಳ ಪಟ್ಟಿ ಇದೆ. ಅಲ್ಲ ಇರ್ಲಿ ಅದ್ ಬೇರೆ, ನಾವು ಅದನ್ನ ಇನ್ನು ಕೆಳಗೆ ಬಂದಿಲ್ಲ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕ ಮತ್ತು ಕಚೇರಿಯ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ನಿಮ್ಗೆ ಬಂದಿದೆ ಅದು, ಅದನ್ನ ಲೋಕಾಯುಕ್ತವರು ಅಥವಾ ನಿಮ್ಮ ಇಲಾಖೆಯವರು ಕಳ್ಸಿಕೊಡ್ತಾರೆ. ಇಲ್ಲಿ ಯಾರಾದ್ರೂ ಲಂಚ ಕೇಳಿದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಲೋಕಾಯುಕ್ತ ಆಫೀಸರ್ಗಳು, ಡಿವೈಎಸ್ಪಿ, ಇನ್ಸ್ಪೆಕ್ಟರ್ದು ಕೇಳ್ಕೊಳ್ಳಿ, ಇವತ್ತೇ ಕೇಳ್ಕೊಳ್ಳಿ. ನೀವು ತರೋದಲ್ಲ, ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ. ಲೋಕಾಯುಕ್ತದವರೇ ರೆಡಿ ಮಾಡಿ ನಮ್ಮ ತಾಲೂಕು, ನಮ್ಮ ಆನೇಕಲ್ ತಾಲೂಕಲ್ಲಿ ಇಲ್ಲಿ ಆದಾಗ ಯಾರನ್ನ ಸಂಪರ್ಕಿಸಬೇಕು ಅನ್ನೋದನ್ನ ಅವ್ರು ಕೊಡ್ತಾರೆ. ಇದನ್ನೆಲ್ಲಾ ಕಡೆ ಬ್ಯಾನರ್ಗಳು ಕಳಿಸ್ತಾರೆ ಅವರು. ಇವತ್ತಿನ ವಿಚಾರಿಸಿ ಈ ತರ ನಮ್ಗೆ ಬ್ಯಾನರ್ ಬಂದಿಲ್ಲ ಅಂತ ನೀವು ಇವಾಗ ಮಾಡಿ, ಯಾರಪ್ಪ ಇವಾಗ ಮಾತಾಡಿ, ಸರ್ ಈ ತರದ್ದು ಲೋಕಾಯುಕ್ತದಿಂದ ಲೆಟರ್ ಬಂದಿಲ್ವಾ ಅಥವಾ ಬ್ಯಾನರ್ ಬಂದಿಲ್ವಾ, ಇದ್ರಲ್ಲಿ ಇದ್ವಿ, ಅದ್ ಬ್ಯಾನರ್ ಒಂದು ತರಿಸ್ಕೊಡಿ ಎಲ್ರಿಗೂ ಅಂತ ಕೇಳಿ. ಅದು ಸಪ್ಲೈ ಮಾಡಿರ್ತಾರೆ. ಸಪ್ಲೈ ಮಾಡಿದಾಗ ಎಲ್ಲೋ ಪ್ರತಿ ಗವರ್ಮೆಂಟ್ ಆಫೀಸ್ಗೂ ಕಳಿಸ್ತಾರೆ ಅವರು. ಆದ್ರೆ ಕಳಿಸಿದಾಗ ಇವರೆಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಅದು ಈ ಒಂದನೇ ಬರಬೇಕು ಅಥವಾ ಹೀಗೆ ಬಂದಿರೋದು ಗೊತ್ತಿಲ್ಲ. ಬಂದಿಲ್ಲ ಅಂದ್ರೆ ಹಾಕಿ ಲೋಕಾಯುಕ್ತದವರು ಲೋಕಾಯುಕ್ತ ಅಂತ ಹಾಕಿ, ಅದರಲ್ಲಿ ಇಲ್ಲಿ ಯಾರಾದ್ರೂ ಲಂಚ ಅಥವಾ ಕರ್ತವ್ಯ ಲೋಪ ಎಸಗಿದ್ರೆ ನಮ್ಮನ್ನ ಸಂಪರ್ಕಿಸಿದ ಡಿವೈಎಸ್ಪಿದು, ಇನ್ಸ್ಪೆಕ್ಟರ್ದು ನಂಬರ್ಗಳೆಲ್ಲ ಇರುತ್ತೆ. ನೀವು ಕೊಡೋದಲ್ಲ ಅದು. ವಿವಿಧ ವಿಭಾಗಗಳ ಕೊಠಡಿಗೆ ನಾಮಫಲಕಗಳಿಲ್ಲ. ಅದು ನಮ್ದೇ ಬಂದಿರೋದು. ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರುಗಳ ನಾಮಫಲಕ ಇಲ್ಲ. ಇದೆ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಹಾಕಿದ್ದಾರೆ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ. ಅವ್ರು ಅವ್ರಿಗೂ ಇದೆ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಪಟ್ಟಿ ಮತ್ತು ಶುಲ್ಕಗಳನ್ನು ಪ್ರಕಟಿಸಿಲ್ಲ. ಎಲ್ಲಾದ್ರೂ ನೀವು ಪಾಣಿನೋ ಇನ್ನೊಂದೇನೋ ಕೊಡ್ತಿರೋವಾಗ ಇದಕ್ಕಿಷ್ಟೇ ಅಂತ ಇರುತ್ತೆ ಸರ್ಕಾರದ ದರ ಶುಲ್ಕ, ಅದು ಹಾಕ್ಬೇಕು. ನೀವು ಹಾಕಿಲ್ಲ ಅಲ್ವಾ? ಈಗ ಯಾವ್ಯಾವ್ದಕ್ಕೆ ದುಡ್ಡು ಕಟ್ಸ್ಕೊಳ್ತೀರಾ ನೀವು? ಖಾತಾಗಿಲ್ಲ, 50 ರುಪೀಸಾ? ಖಾತೆಗೆ 50 ರುಪೀಸ್. ಆಮೇಲೆ ಈ ಸ್ವತ್ತಿಗೆ ಈ ಸ್ವತ್ತು ಖಾತಾ ಜನ್ಮ ನೀವೇ ಕೊಡ್ತೀರಾ? ಇವಾಗ ಜನಮಣ ಇಲ್ಲ, ಪಂಚಾಯತ್ ಇಲ್ಲ ಸರ್, ಫ್ರೀ 21 days ಫ್ರೀ. ಆಫ್ಟರ್ 2 rupees per day 21 days ಫ್ರೀ ಕೊಡ್ತೀವಿ. 21 ದಿವಸದೊಳಗಡೆ ಬಂದು ರಿಪೋರ್ಟ್ ಮಾಡಿದ್ರೆ ಆಮೇಲೆ 3 ದಿವಸ ಆದ್ಮೇಲೆ ಅರೈವಿಂಗ್ ಹೋಗ್ತೀವಿ. ಸೊ ಅದನ್ನ ಯಾಕೆ ಹಾಕಿಲ್ಲ ನೀವು? ನೋಡಿ, ಈ ತರ ಮಾಹಿತಿ ಎಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರ ಘಟಿಸಿದ 21 ದಿನದ ಒಳಗಡೆ ಉಚಿತ ಅಂತ ಬರೀಬೇಕಲ್ವಾ? ಇಲ್ಲ ಒಂದ್ ಕಡೆ ನೀವು ಹಾಕ್ಬೇಕು. ಯಾಕಂದ್ರೆ ಜನರಿಗೆ ಮಾಹಿತಿ ಇಲ್ಲ ಅಂದ್ರೆ ನೋಡಿ, ಸೊ ಅವ್ನು ಹೇಳಿದ್ದೆ ಸತ್ಯ ಅಲ್ವಾ? ಇವನು ಈಗ ಯಾವ್ದೋ ತಾಲೂಕು ಆಫೀಸ್ಗೆ ಹೋದಾಗ ಅವ್ನು ಪಾಣಿ ಏನಕ್ಕೂ ಆಗ್ತೀರ ಅನ್ಕೊಳ್ಳಿ, ಅವ್ನು ಹೇಳಿದಷ್ಟು ಕೊಟ್ಬಿಡ್ತೀರಿ. ಯಾಕಂದ್ರೆ ಅವನು ಅದಲ್ಲ ಅಂತ ಹೇಳೋದಕ್ಕೇನಿದೆ? ದಯವಿಟ್ಟು ಹಾಕಿ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಮತ್ತು ಅನಧಿಕೃತವಾಗಿ ಇರುವುದು ಕಂಡು ಬಂದಿದೆ. ಯಾರು ಇಲ್ಲ ಅಲ್ವಾ? ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ತಾನೆ. ಕೆಲವೊಂದ್ ಕಡೆಗಳಲ್ಲಿ ನಾವು ನೋಡಿದಾಗ ಮಧ್ಯವರ್ತಿಗಳೇ ಅಲ್ಲಿ ಚೇರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಒಂದಿದ್ರಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ FDA ಸಬ್ ರಿಜಿಸ್ಟ್ರಾರ್ ನೆಕ್ಸ್ಟ್ ಅವನ ಚೇರ್ ಕೂತ್ಕೊಂಡಿದ್ದ ಕಲ್ಗಟ್ಟಿಗೆ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದಿಲ್ಲ. ಇಲ್ಲಿಲ್ಲ. ಕಚೇರಿಯಲ್ಲಿ ಸಿಸಿಟಿವಿ ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲಸವಷ್ಟೇ ಕಂಡು ಬರುತ್ತದೆ. ಕೆಲಸ ಮಾಡ್ತಾ ಇಲ್ಲ ತಾಲೂಕ್ ಪಂಚಾಯತ್ ಅದನ್ನ ಇನ್ಸ್ಪೆಕ್ಷನ್ ಟೇಕ್ ಮಾಡಿ ಕೆಲಸ ಮಾಡುತ್ತಿಲ್ಲ ಅನ್ನೋದು ಇದೆ. ಆದ್ರೆ ನೋಡಿ, 1000 ರೂಪಾಯಿ ಕೊಟ್ಟು ನಾವು ಹಾಕಿಸ್ತೀವಿ, ಉಪಯೋಗ ಇಲ್ಲ ಅಂದ್ಮೇಲೆ 7,000 ರೂಪಾಯಿ, ಸಾರಿ 7,000 ರೂಪಾಯಿ ಸರ್ಕಾರ ದುಡ್ಡು ನಷ್ಟ ಆಯ್ತು ಅಂದ್ರೆ, 7,000 ಅಲ್ಲ 7 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ನಷ್ಟ ಆಯ್ತು ಅಂದ್ರೆ ರಾಜ್ಯದ ಪ್ರತಿಯೊಬ್ಬಂದು 1 ರೂಪಾಯಿ ಹೋದಾಗಿ. 700 ಕೋಟಿ ನಷ್ಟ ಆಯ್ತು ಅಂದ್ರೆ ಒಬ್ಬೊಬ್ಬಂದು 100 ರೂಪಾಯಿ ಹೋದಾಗಿ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಮಾಡ್ಬಿಡಿ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ. ನಿಮ್ಮ ಒಳಗಡೆ ಹಾಕಿದ್ದೀರಾ, ಪರವಾಗಿಲ್ಲ. ಈಗ ಈ ಅಮ್ಮ ಒಂದು ವಿಚಾರ, ಬರಮ್ಮ ಇಲ್ಲಿ ಕೃಷ್ಣಮ್ಮ, ಇವ್ರದ್ದು ಈ ಸ್ವತ್ತು ಯಾಕೆ ಯಾರು ಮಾಡ್ತಾ ಇಲ್ವಾ? ಸರ್, ಈ ಸ್ವತ್ತು 3 ತಿಂಗಳು
ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯಾರು ಅಪ್ಡೇಟ್ ಮಾಡಿ ಸರ್ವರ್ ಡೌನ್ ಸರ್ವರ್ ಪಂಚತಂತ್ರ 2 ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದು ಯಾವ್ದು ಟೆಕ್ನಿಕಲ್ ಈಗ ಇವ್ರು ಅರ್ಜಿ ಕೊಟ್ಟಿದಾರಾ ಅಥವಾ ಈಗ ಕೊಡ್ಬೇಕಾ? ಮಾಡ್ಕೊಟ್ಟಿಲ್ಲ. ಇವ್ರದ್ದು ಅರ್ಜಿ ತಗೊಳ್ಳಿ, ಯಾರ ಹತ್ರ ಲಂಚ ತಗೊಳ್ದಿರ ಅದೇನಿದೆಯೋ ಅದ್ರ ಫೀಸ್ ಕಟ್ಟಿಸ್ಕೊಂಡು ಅದನ್ನ ಅಷ್ಟು ಮಾಡ್ಕೊಡಿ. ಅಂದ್ರೆ ನೋಡಿ, ಈಗ ನಿಮ್ಮಲ್ಲೇ ಸ್ಟಾಕ್ ನಮ್ಮ ಪಕ್ಷದವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಮನೆ ತಾಲೂಕಲ್ಲಿ ಒಳ್ಳೆ ಸಂಬಳ. ನಿಮ್ಗೆ ಈಗ್ಲೇನೆ ಏನು PDO ಇದು ಅಂದ್ರೆ 78,000 ಇರುತ್ತಲ್ಲ, ಸೆಕ್ರೆಟರಿ ಆದ್ರೂ ಈಗ 78,000 ಇರ್ಬೇಕು. ಇರ್ಲಿ, ಪರವಾಗಿಲ್ಲ, ಏನು ಒಳ್ಳೆ ಸಂಬಳನೇ ಅಲ್ವಾ? ಹಾಗಾಗಿ ಯಾರ ಹತ್ರನು ಜನರ ಹತ್ರ ಕೈ ಒಡ್ಡಕ್ ಹೋಗ್ಬೇಡಿ. ಅವ್ರ ಹತ್ರ ಅವ್ರದ್ದೇನಿದೆ ಇಂಥ ಹೆಣ್ಮಕ್ಳಿಗೆ ಮುದುಕರಿಗೆ ನೀವು ಸಹಾಯ ಮಾಡ್ತೀರಾ? ಯಾರು ಮಾಡ್ತೀರಾ? ಮಾಡ್ಕೊಡಿ. ಅದು ಅರ್ಜಿ ಕೊಡ್ರ ಆಮೇಲೆ ಈಗ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು ಅಂತ ಇದ್ದಾರೆ. ಅರ್ಜಿ ಇವರೇ ಹಾಕ್ಸ್ಕೊಡ್ಬೇಕು, ಸಹಾಯ ಮಾಡ್ಬೇಕು. ಅದಕ್ಕೆ ಯಾರಿದ್ದಾರೆ? ಬಾಪು ಸೇವಾ ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ. ಬಾಪು ಸೇವಾ ಯಾರು ಇವರೇನಾ? ಸರ್, ಈಗ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದು ಈಗಾಗಲೇ 20-25 ದಿನ ಕಳೆದಿದೆ. ಅದು ಕನಿಷ್ಠ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಇದುವರೆಗೂ 2.0 ಅಪ್ಡೇಟ್ ಮಾಡ್ಲಿಲ್ಲ, ಅದೈತೆ ಅಂತ ದಯವಿಟ್ಟು ನೋಟಿಸ್ ಬೋರ್ಡಲ್ಲಿ ಹಾಕಿ ನೀವು. ಸುತ್ತಲೇ ಹಾಕಿ ಆಚೆ. ಈಗ ಸರ್ಕಾರದಿಂದ ಬಂದ 25 ದಿನ ಆಗಿದೆಯಲ್ಲ, ಬಾಪೂಜಿ ಸೇವಾ ಕೇಂದ್ರ ನೀವೇ ಬಂದವ್ರ ಹತ್ರ ದುಡ್ಡು ಅದೇ ಅದ್ರ ನೀವು ಹಾಕಿ ಬೋರ್ಡಲ್ಲಿ. ಬಂದವ್ರ ಹತ್ರ ದುಡ್ಡು ತಗೊಳ್ತೀರಾ ಈ ಸ್ವತ್ತು ಅಪ್ಲಿಕೇಶನ್ ಹಾಕೋದಿಕ್ಕೆ? ಇಲ್ಲ ಅಲ್ವಾ? ಈ ಸೊತ್ತೇನು ಮಾಡ್ತಾರೆ ಸರ್. ಈಗ ಅರ್ಜಿ ಈ ಅಮ್ಮ ಬಂದಿದ್ದಾಳಲ್ವಾ, ಈ ಅಮ್ಮ ಏನೋ ಬರ್ಸ್ಕೊಂಡು ಬಂದಿದ್ದಾಳೆ. ಕಂಪ್ಯೂಟರ್ ಅಲ್ಲಿ ಈ ಅಮ್ಮ ಅಪ್ಲಿಕೇಶನ್ ಹಾಕೋದು ಹೆಂಗೆ? ಸರ್, ಕಂಪ್ಯೂಟರ್ ನಮ್ಮ ಕೇಸರ್ಕರ್ಗೆ ಬಾಬು ಸೇವಾ ಕೇಂದ್ರ ಹೋಗ್ಬಿಟ್ಟು ಅದ್ರಲ್ಲಿ ಹಾಕಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಈಗ ಅವ್ರು ಈಗಲೇ ಹಾಕ್ಸ್ಬೇಕು. ಸರ್ವರ್ ಡೌನ್. ಯಾವಾಗ ಸರ್ವರ್ ಹಾಕಿರೋದು? ಅವಾಗ ನಮಗೆ ಸರ್ವರ್ ಇಲ್ಲ, ಸರ್ವರ್ ಇಲ್ಲ. ಹಣ ಯಾರ ಹತ್ರ ನೀನು ನಿಂತ್ಕೊಂಡಿರೋದೇ ಇನ್ನು ಸಹಾಯ ಮಾಡೋದಿಕ್ಕೆ. ಆಮೇಲೆ ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಓದೋದಕ್ಕೂ ಬರೋದಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ನಿಮ್ ಕಂಪ್ಯೂಟರ್ ಮಾಡಕ್ ಬರುತ್ತಾ? ಕೇಳಿಸ್, ನಿಮ್ ಹೇಳ್ತಾ ಇಲ್ಲ ನಾನು. ಯಾರೇ ಇರ್ಲಿ, ಬಂದಾಗ ಅವ್ರು ಸಹಾಯ ಮಾಡೋದು ನಿಮ್ ಕರ್ತವ್ಯ. ಹೊರಗೆ ₹100 ಇಲ್ಲ ₹100 ಇಲ್ಲ, ನಂಗೆ ₹50 ಕೊಡೋದು ಯಾವತ್ತೂ ಕೇಳ್ಬೇಡಿ. ಅದಕ್ಕೇನೆ ಅವ್ರು ಇಟ್ಕೊಂಡಿರೋದು. ಆ ಸೇವಾ ಕೇಂದ್ರ ಏನಿದೆ, ಈ ತರದವ್ರು ಬಂದಾಗ ಏನಂತಾರೆ, ಅನಕ್ಷರಸ್ಥರು, ಕಂಪ್ಯೂಟರ್ ಲಿಟ್ರಸಿ ಇಲ್ಲದೆ ಇರುವಂತವ್ರು ಬಂದಾಗ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅವ್ರು ಇರುವಂತದ್ದು. ಕಾಲ ಮೇಲೆ ಕಾಲ ಹಾಕೊಂಡು ಮಾಡ್ಕೊಡ್ಬೇಕು. ಇವಾಗ ನಾವೇ 5 ತಿಂಗಳಾಯ್ತು ಮನೆ ಇಲ್ಲ, ಅದು ಅವ್ರು ಹೇಳ್ತಾ ಇದಾರೆ, ಅದು ಓಪನ್ ಆಗಿಲ್ಲ. ಅದೇನೋ ಇನ್ನು ಅದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದಾರಂತೆ. ನಿಮ್ಮೆಲ್ಲ ಮುತ್ತನೂರಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಬಂದ ತಕ್ಷಣಕ್ಕೆ ಮಾಡ್ಕೊಡ್ತಾರೆ. ಬಂದ ಮೇಲೂ ಅದು ಬೇರೆ ಕಡೆ ಬೇರೆಯವ್ರಿಗೆ ಯಾರಿಗೋ ಈ ಕಥೆ ಮಾಡ್ಕೊಟ್ಟಿದ್ರೆ ನಮಗ್ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ರಮ್ಮ. ಅವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವೇ ಬರೋಣ. ಇಲ್ಲ, ಈಗ ಅವ್ರದ್ದು ನೀವು ಅರ್ಜಿ ಹಾಕೋದು ಆಗ್ಬಿಡಿ. ಇವ್ರದ್ದು ಅಷ್ಟೇ ಅರ್ಜಿ ತಗೊಂಡು ಅರ್ಜಿ ಹಾಕ್ಸ್ಬಿಡಿ. ಆಮೇಲೆ ಬಂದಾಗ ಅದು ಓಪನ್ ಮಾಡಿದಾಗ ಮಾಡ್ಕೊಡ್ತಾರೆ. ನೌಕರರು ಕಳಿಸ್ಬೇಡಿ ಹಂಗೆ. ನಿಮ್ಮ ಗ್ರಾಮವನ್ನು ಅಲ್ಲಿ ಫೀಸ್ ತಗೊಳ್ತಾರೆ. ಇಲ್ಲಿರೋದೇನಕ್ಕೆ ಪ್ಲೀಸ್? ಯಾಕಂದ್ರೆ ಅದು ಬಹಳ ತಪ್ಪದು. ಗ್ರಾಮವನ್ನಿಗೆ ಸರ್ಕಾರದವರು ನೀವೇ ಸ್ವಯಂ ವಿಚ್ಛೇದ ಟ್ರೀಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾರಿಗೆ ಅದು ಬಿಟ್ಟಿದ್ದಾರೆ, ಸಿಟಿಸನ್ ಲಾಗಿನ್ ಬಿಟ್ಟಿದ್ದಾರೆ. ಇವರೇ ಮಾಡ್ಕೊಡ್ಬೇಕಲ್ವಾ? ಇವರೇ ಮಾಡ್ಬೇಕು. ಕ್ಯಾಸ್ಟ್ ಇನ್ಕಮ್ ಬರ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನಾವು ಇಲ್ಲೇ ಮುತ್ತನೂರು ಗ್ರಾಮ ಪಂಚಾಯತ್ ಆಫೀಸಲ್ಲಿ ಇದ್ವಿ. ಇಲ್ಲಿ ನಿಮ್ಗೆ ಲೋಕಾಯುಕ್ತದಿಂದ ಒಂದು ಇದು ಬರುತ್ತಲ್ಲ, ಬ್ಯಾನರ್. ಇಲ್ಲಿ ಯಾರಾದ್ರೂ ಲಂಚ ಕೇಳಿದ್ರೆ ಕರ್ತವ್ಯ ಲೋಪ ಎಸಗಿದ್ರೆ ಬೋರ್ಡ್ ಬರುತ್ತೆ. ಹೌದು, ಅದು ನಿಮ್ಗೆ ಲೋಕಾಯುಕ್ತನೇ ಕೊಡ್ತಾರಲ್ವಾ? ಲೋಕಾಯುಕ್ತ ಕೊಡ್ತೀರಾ ಅಥವಾ ನೀವು ತಗೊಳ್ತೀರಾ? ನೀವೇ ಮಾಡಿಸ್ಕೊಡ್ಬೇಕಲ್ವಾ? ಯಾವಾಗ ಮಾಡ್ತೀರಾ ಸರ್? ಪ್ಲೀಸ್ ಇವತ್ತೇ ಮಾಡಿಸಿ. ಈಗ ನಾವ್ ಇದಾದ್ಮೇಲೆ ಎಲ್ಲಿ ಹೋಗ್ತೀವಿ? ನೆರಳೂರು. ನಾಳೆಗೆ ಗುರುಪೆ ಮತ್ತು ಅಂದೇನಹಳ್ಳಿಲಿ, ನಾಡಿದ್ದು ಬಳ್ಳೂರಲ್ಲಿ ಇರ್ತೀವಿ. ಎಲ್ಲಾ ಗ್ರಾಮ ಪಂಚಾಯತಿ ಆಫೀಸ್ಗಳಲ್ಲಿ ಅಲ್ಲಿದ್ರೆ ನಾವು ನಿಮಗೆ ಶಬಾಷ್ ಅಂತೀವಿ, ಬೇಷ್ ಅಂತೀವಿ. ಇವರು ನಮ್ಮ ಇಒ ಅವರು ಶ್ರೀನಿವಾಸಯ್ಯ ಏನು ಪ್ರಭಾರಿ PDO ಇದ್ದಾರೆ, ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ವಿ. ಅವರು ನೀವು ಬಂದ ತಕ್ಷಣ ದಯವಿಟ್ಟು ಹಾಕಿ ಪ್ಲೀಸ್ ಮಂಜಾತಾರೆ ಮಾಡಿಸ್ಬೇಕು. ಇಲ್ಲ, ಕ್ಯಾಸ್ಟ್ ಇನ್ಕಮ್ ಇನ್ನು ಮಾಡ್ತಾರೋ ಇಲ್ಲ ತಜ್ಜಾಪುರಕ್ಕೆ ಹೋಗ್ಬೇಕಾ? ಅಲ್ಲಿ ತಜ್ಜಾಪುರ ಏನು ಬರಲ್ಲ ನಿಮ್ಗೆ ಬರುತ್ತೆ. ಅಪ್ಲೋಡ್ ಮಾಡ್ತೀವಿ ಸರ್. ಅಪ್ಲೋಡ್ ಕ್ಯಾಸ್ಟ್ ಇನ್ಕಮ್ ನೀವೇ ಕೇಳ್ತೀರಾ? ತಗೊಳ್ತೀರಾ? ಅವ್ರ ಅಪ್ರೂವಲ್ ಆದ್ಮೇಲೆ ಫ್ರಂಟ್ ಇದೆ. ಈಗ ಜನನ ಮರಣ ಅವೆಲ್ಲ ಕೆಲವೊಂದು ಬಂದಿದೆ. ಒಂದು 30+ ಇವು ಪಂಚಾಯತಿಗೆ ಬಂದಿದೆ. ಎಲ್ಲ 30+ ಏನು ಕೊಟ್ಟಿರೋದು ಅವ್ರಿಗೆ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾತಿ ಇಲ್ಲದಿರುವುದು ಮತ್ತು ಆಸನದಲ್ಲಿ ಇಲ್ಲದಿರುವುದು. ಹಾಸನದಲ್ಲಿ ಆತರ ಎಲ್ಲ ಬರ್ತಾ ಇದಾರಾ? ನಿಮ್ಮಲ್ಲಿ ಏನು ಬಯೋಮೆಟ್ರಿಕ್ ಇದೆಯಾ? ನಿಮ್ದು ಬಯೋಮೆಟ್ರಿಕ್ ಇದೆಯಾ? ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದಿರುವುದು ಮತ್ತು ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ
ಸ್ವಚ್ಛವಾಗಿ. ಇದು ಯಾರು ಎರಡು ಕಡೆ ಇದೆ. ನಾವು ಹೋದ್ರೆ ಹೋಗ್ಬೋದಾ? ನಾವು ಕೀ ತಗೊಂಡು ಹೋಗ್ಬೇಕಾ? ಸಾಯಂಕಾಲ ಕೀ ಹಾಕ್ಬಿಡ್ತಾರೆ. ಸಾಯಂಕಾಲ ಆಗ್ಬೇಕಮ್ಮ. ಅಲ್ಲ ಕಂಡಕ್ಟರ್ ಬಂದ್ರು ಪಾಪ ಅವ್ರಿಗೆ ಇರಲ್ಲ. ಅವ್ರು ಮಾತಾಡ್ಕೊಂಡು ತಗೊಳ್ಳಿ. ಕೊಟ್ಟು ಪರವಾಗಿಲ್ಲ. ಆದ್ರೆ ಬೇರೆಯವ್ರು ಬಂದಾಗ ಇಲ್ಲಿ ಆಫೀಸ್ ಬಂದಾಗ ಮನೆ ತನಕ ಹೋಗಕ್ಕಾಗಲ್ಲ. ಯಾಕಂದ್ರೆ ನೀವೇನೋ ಅಕ್ಕಪಕ್ಕದ ಮನೆಯವ್ರು ಹೋಗ್ಬಿಡ್ತೀರಾ. ಇದು ಗೋಪ್ಸ್ ಅಂದ್ರೆ ಇಲ್ಲಿಗೆ ಬರುತ್ತೆ, ಅಲ್ಲೇನ್ ಹೋಗ್ತಾರೆ. ಅದಕ್ಕೆ ಕುಡಿಯೋ ನೀರು ಅದನ್ನೇ ನಾವು ಕೇಳ್ತೀವಿ. ಇವೆಲ್ಲ ಸರ್ಕಾರದಲ್ಲಿ ಅವಕಾಶ ಇದೆ. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇದೆ. ಅದಿದೆಯಾ? ಅದು ಇಲ್ಲ ಅಲ್ವಾ? ಅದನ್ನೊಂದು ಹಾಕ್ಬೇಕು. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಇಲ್ಲಿ ಆರ್ ಟಿ ಹಾಕ್ತಿವಲ್ಲ, ಯಾರಿಗ ಹಾಕ್ಬೇಕು. ಆಮೇಲೆ ಅಕಸ್ಮಾತ್ ನಿಮ್ಮ ಆರ್ ಟಿ ನೀವು 30 ದಿವಸದೊಳಗೆ ಕೊಡ್ಲಿಲ್ಲ ಅಂದ್ರೆ ನಾವು ಮೇಲ್ಮನವಿ ಹೋಗ್ಬೇಕಲ್ವಾ? ಮೇಲ್ಮನವಿ ಎಲ್ಲಿ ಹೋಗ್ಬೇಕು? ನಿಮ್ಮ ಇವಾಗ ಹೋಗ್ಬೇಕು. ಅದ್ರದ್ದು ಡೀಟೇಲ್ಸ್ ಅವ್ರಿಗೆ ಕೇಳಿ, ಮಂಜಾತೆ ಅವರಿಗೆ. ಅವ್ರಿಗೆ ನಾನು ತರಿಸ್ಕೊಳ್ಳಿ. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅದು, ನೀವೇ ಹಾಕಿ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4/1B ಅಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿರುವುದು ಇಲ್ಲ. ಅದು ಇಲ್ಲ. ಆ ಪ್ರಕಾರ ಇಂತಿಂತ ಮಾಹಿತಿಯನ್ನ ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷನೂ ಕಡ್ಡಾಯವಾಗಿ ಇಲ್ಲಿ ಹಾಕ್ಬೇಕು ಅಂತಿದೆ. 4(1)A ಅಲ್ವಾ? 4(1)A ಯಾವ್ದೋ ಅದನ್ನ ಸೆಕ್ಷನ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ. ಅದನ್ನ ಯಾಕಂದ್ರೆ ಜನ ಬಂದು ಅದನ್ನ ಕೇಳೋಂತ ಅಗತ್ಯ ಇಲ್ಲ. ಅದು ನೀವು ಕಡ್ಡಾಯವಾಗಿ ನಿಮ್ ಕೆಲವೊಂದು ವಿಚಾರಗಳನ್ನ ಅಲ್ಲಿ ಹಾಕ್ಲೇಬೇಕು. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ಹೇಳಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ ಅಲ್ವಾ? ಟಿಕ್ ಮಾಡೋದನ್ನ ಇನ್ ಮುಂದಕ್ಕೆ ಆಗದೆ ಇರೋಂಗ ಅವರು ನೋಡ್ಕೊಳ್ತಾರೆ. ಟಿಕ್ಕಣ ಅದು ಎಸ್ ಅಂತ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ಅದೇ ಈಗ ಇವ್ರದ್ದು ಇದೇ ತರಕ್ಕೆ ಇವರೆಲ್ಲ ಈ ಸ್ವತ್ತೆಲ್ಲ ನೀವು ಮಾಹಿತಿ ಕೊಡಬೇಕು. ಕ್ಲೀನ್ ಆಗಿ ಏನಾದ್ರು ಸರ್ಕಾರದ ಸುತ್ತೋಲೆ ಇದ್ರೆ ನೀವೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅನ್ಕೊಳ್ತಾರೆ ಕಳ್ಳರು ಇವರು, ಅವ್ರು ಹೇಳೋದೇ ಸುಳ್ಳು, ಲಂಚಕ್ಕೆ ಈ ತರ ಮಾಡ್ತಾ ಇದಾರೆ ಅನ್ಕೊಳ್ತಾರೆ. ಹಾಗಾಗಿ ಸರ್ಕಾರದಿಂದ ಏನಾದ್ರು ಅದು ಸುತ್ತೋಲೆ ಬಂದಿದ್ರೆ ನೀವು ಅದನ್ನ ತೋರಿಸಿ, ನೋಡಮ್ಮ ಅದು ಆ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ, ಅಲ್ಲಿ ತನಕ ನಾವು ಈ ಸ್ವತ್ತು ಕೊಡೋದನ್ನ ನಿರ್ಬಂಧಿಸಲಾಗಿದೆ ಅಂತ ಅವ್ರು ತಿಳಿಸ್ಬೇಕು. ಯಾಕಂದ್ರೆ ಇವ್ರು ಬಂದಾಗ ಇವ್ರು ಏನು ಅನ್ಕೊಳ್ತಾರೆ, ಓದೋದಕ್ಕೆ ಬಂದಿರೋರು ಇಂಥವ್ರು ಹೋಗಿ ಹೇಳ್ತಾರೆ, ಇಲ್ಲ ಹೌದು ನಾನೇನಾದ್ರು ಗಲಾಟೆ ಮಾಡ್ತಾ ಇದೀನ ಅಥವಾ ಕೇಳ್ತಾ ಇದೀನ ಅಥವಾ ಒತ್ತಾಯ ಮಾಡ್ತಾ ಇದೀನ ಮಾಡ್ಕೊಡಿ ಅಂತ. ಇಲ್ವಲ್ಲ, ನಾನ್ ಮಾಡ್ಕೊಡಿದ್ರು ನೀವು ಮಾಡ್ಕೊಡಕ್ಕಾಗಲ್ವಲ್ಲ, ಯಾಕಂದ್ರೆ ಅದು ವೆಬ್ಸೈಟ್ ಇದಾಗಿಲ್ವಲ್ಲ. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ 3 ರಿಂದ 5 ಸಮಯಕ್ಕಿಂತ ಮುಂಚಿತವಾಗಿ ದಲ್ಲಾಳಿಗಳಿಗೆ, ಪ್ರಭಾವಿಗಳಿಗೆ ಯಾವುದೇ ತಡೆ ಇಲ್ಲ. ಅದಿಲ್ಲ ಇಲ್ಲಿ ಪರವಾಗಿಲ್ಲ. ಇಲ್ಲಿ ಅದು ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಇಲ್ಲಿ ಯಾವ ಟೈಮ್ ಹೋಗ್ಬೇಕಾದ್ರೆ ಬರ್ಬೋದು. ನೆಕ್ಸ್ಟ್ ಹೋದಪ್ಪ, ಇದು ತಾಲೂಕು ಆಫೀಸ್ ಅಲ್ಲೆಲ್ಲ. ಯಾರಪ್ಪ? ವಿಜಯ್, ಕಲಾ, ಅಕ್ರಮ, ಮಹೇಶ್ ಸೈನ್ ಮಾಡ್ಕೊಡ್ರಪ್ಪ. ಸಿಗ್ನೇಚರ್ ಮಾಡಿದ್ವಾ? ಲೋಕಲ್ ಇದೇ ತಾಲೂಕು ಸರ್ STP ಇದು ಈಗ ಆಲ್ರೆಡಿ ನೋಟಿಸ್ ಆಗಿದೆ. ಈಗ ಇದುವರೆಗೂ ಎಷ್ಟು ನೋಟಿಸ್ ಇಶ್ಯೂ ಮಾಡಿದ್ರು ಸರ್? ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ನಾಗರತ್ನ ಮತ್ತೆ ಶ್ರೀನಿವಾಸಯ್ಯ ಈಗ ಹೆಣ್ಮಕ್ಳು ಇಲ್ಲಿ ಕೇಳಿದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಗಲೀಜ್ ಇರುತ್ತೆ, ಎಲ್ಲ ಪ್ಲಾಸ್ಟಿಕ್ ಅದು ಇದು ಹಾಕ್ಬಿಡ್ತಾರೆ ಅಂತ. ಅದನ್ನೇ 2 ಕಾಪಿ ಮಾಡಿಲ್ವಾ? ಮಾಡಿದ ಇದೇ ಹಾಕದ ಕೇಳಿದ್ರು, ಬಸ್ ಸ್ಟ್ಯಾಂಡ್ ಕ್ಲೀನ್ ಇಲ್ಲ ಅಂತ ಕೊಡ್ಲಿ ಮಾಡಿಸಿ. ಆಮೇಲೆ STP ಯಾರು ಹೇಳಿದ್ರಲ್ವಾ, ಊರಿನ ಕೊಳಚೆ ನೀರೆಲ್ಲ, ಕಕ್ಕಸ್ ನೀರೆಲ್ಲ ಈಗ ಮುತ್ತಾನೂರಿಗೆ ಎಲ್ಲಿಂದ ಬರ್ತಾ ಇದೆ ಕಕ್ಕಸ್ ನೀರು? ಸೂರ್ಯ ಸಿಟಿಯಿಂದ ಬರ್ತಾ ಇದೆ. ಸೂರ್ಯ ಸಿಟಿ ಎಲ್ಲಿ ಬರುತ್ತೆ? ಮೊದಲು ನಮ್ ಚೋಳದ ಕೆರೆಗೆ ಬರುತ್ತೆ, ಚೆನ್ನಾಪುರ ಕೆರೆಗೆ, ಅಲ್ಲಿಂದ ನಿಮಗ್ ಬರುತ್ತೆ. ಹಾಗಾಗಿ ಸರಿ, ನೀವು ಸೂರ್ಯ ಸಿಟಿ ನಮ್ಮ ಮನೆಯದು ಬರುತ್ತೆ. ನಮ್ಮ ಮನೆಯಲ್ಲಿ ಬೊಂಸಂದ್ರ ಇಲ್ಲಿ ನಾಗರ ಗೇಟ್ ಅಲ್ಲಿ ನಮ್ಮ ಬೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾದನ್ನು ನಮ್ಮ ಬೊಂಸಂದ್ರ ಕೆರೆಗೆ ಬಂದು, ಬೊಂಸಂದ್ರಿಂದ ಈಲಗೆ ಕೆರೆಗೆ ಬಂದು, ಈಲಗೆಯಿಂದ ಸಾಲ್ಕಟ್ಟೆಗೆ ಬಂದು, ಅಲ್ಲಿಂದ ನಿಮ್ಮ ಮುತ್ತಾನೂರು ಕೆರೆಗೆ ಬರುತ್ತೆ. ಮೇಲೆ ಇರೋರು ತಪ್ಪು ಮಾಡಿದ್ದಾರೆ, ನಿಮ್ಮದು ನೀವು ಕ್ಲೀನ್ ಮಾಡ್ಕೊಂಡಿದ್ದೀರಾ? ನಿಮ್ಮೂರಲ್ಲೂ STP ಇರ್ಬೇಕಲ್ಲ. ಈ ಮುತ್ತಾನೂರ ಮೇಲೆ ಬಿದಿರುಗುಪ್ಪೆ ತನಕ ಹೋಗುತ್ತೆ, ಆ ಕೆರೆಯಲ್ಲಂತೂ ನೋಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮೇಲ್ನವ್ರಿಗೂ ನಮ್ಗೆ ಬಿಡ್ಬೇಡ ಅಂತ ಹೇಳ್ಬೇಕು, ನೀವು ಬಿಡ್ಬಾರ್ದು. ಜವಾಬ್ದಾರಿ ಬೇರೆಯವ್ರು ಮಾಡ್ಲಿ, ನಾವೇನಾದ್ರೂ ಬಿಡ್ತೀವಿ ಅಂತಲ್ವಲ್ಲ. ಏನಿದೆ ಅದರಲ್ಲಿ ಹರೀಶ್? ಆದೇಶ ಬಂದಿದೆ ಸರ್ ಈಗ ಆಲ್ರೆಡಿ. STP ನೀರುಗಳನ್ನ ಯಾವ್ದಾದ್ರು ಬರ್ತಾ ಇದೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಕಡ್ಡಾಯವಾಗಿ ಅಂತಿಮ ರೊಚ್ಚು ನೀರು ಸಂಸ್ಕರಣಾ ಘಟಕ ಟರ್ಮಿನಲ್ STP ಇನ್ನು ಅಳವಡಿಸಿ ಕೆರೆ ಮಾಲಿನ್ಯವನ್ನು ತಡೆಯುವ ಬಗ್ಗೆ ಈ ವಿಚಾರವಾಗಿ ಏನಾದ್ರು ಕಾರ್ಯಯೋಜನೆ ಮಾಡ್ಕೊಂಡಿದ್ದೀರಾ? ಇವರಿಗೆ ಇವಾಗ ಬಂದಿದೆ, ಇವಾಗ ಬಂದಿರೋದು ಸರ್. EO ಇಂದ ಎಲ್ಲಾ ಪಂಚಾಯತಿಗಳು ಆಲ್ರೆಡಿ ಆಗಿದೆ ಸರ್. ಕಾರ್ಯಯೋಜನೆ ಅದು ಆಲ್ರೆಡಿ ಕಳಿಸಿದೀವಿ ಸರ್, ಕಾಪಿ ಅವ್ರಿಗೆ ಆಲ್ರೆಡಿ ಕಳಿಸಿದೀವಿ. ಇವ್ರಿಗೆ ಯಾರಿಗೆ? ನಾಗರತ್ನ, ನೀವು ಗ್ರಾಮ ಪಂಚಾಯತ್ಗೆ ತಾಯಿ ಇದ್ದಂಗಮ್ಮ.
ತಾಯಿ ತಂದೆ ಇದ್ದಂಗೆ ಯಾರೋ ಮೊದಲು ಎಲ್ಲ ಚಿಕ್ಕವರಿದ್ದಾಗ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ ಗ್ರಾಮ ಪಂಚಾಯತ್ ಗ್ರಾಮಗಳಲ್ಲಿ ಪಂಚಾಯತಿ ಅಂತ ಮಾಡ್ತಾ ಇದ್ರು. ಆ ಸಮುದಾಯದವರು ಈ ಸಮುದಾಯದವರು ಯಾರೋ ಒಂದು ದೊಡ್ಡವ್ರು ಮಾಡ್ಕೊಂಡು ಒಂದು ಗೌಡ್ರು ಅಂತ ಇಟ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾ ಇದ್ರು. ಅವ್ರ ಊರಿಗೆ ತಾಯಿ ತಂದೆ ಇದ್ದಂಗೆ ಇರ್ತಾ ಇದ್ರು. ಇವಾಗ ಅವ್ರು ಇದ್ದಾರ? ಪಟೇಲ ಇದ್ದಾನ, ಶಾನ್ಭೋಗ ಇದ್ದಾನ, ಗೌಡ ಇದ್ದಾನ? ಇಲ್ಲ. ಇವಾಗ ಏನಿದ್ದಾರೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು. ಅವರ ಅವಧಿಯಲ್ಲಿ ಇಡೀ ಊರಿನ ತಂದೆ ತಾಯಿ ಅವರು ಊರಿನಲ್ಲಿ ಏನೇ ಈ ತರದ ಅವ್ರ ವ್ಯಾಪ್ತಿಗೆ ಬರುವಂತದ್ದು, ಅವ್ರ ವ್ಯಾಪ್ತಿಗೆ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸೋದು. ಆವಾಗ ನಿಮ್ಮನ್ನ ಅವ್ರಿದ್ದಾಗ ಇಂತ ಒಳ್ಳೊಳ್ಳೆ ಕೆಲಸ ಅಂತ ಜ್ಞಾಪಕ ಇಟ್ಕೊಳ್ತಾರೆ. ಆಮೇಲೆ ಹಳೆ ಗೌಡ್ರು ಏನೇನೋ ಮಾಡ್ಕೊಂಡು ಹೋದಾಗ ಅವ್ನ ಯಾವ ನೆನ್ಪಿಟ್ಕೊಂಡಿಲ್ಲ. ಅವ್ನ ಸತ್ ಮೇಲೆ ಹಬ್ಬ ಸದ್ಯ ಬಿಡ. ಭೂತಾಯಿನ ಮಗ ಇವನಲ್ಲಿ ನೋಡಿದಿರಲ್ಲ, ಭೂತಾಯಿಯ ಸತ್ತಾಗ ಅವ್ನ ಹೆಣ ಎತ್ತೋದಕ್ಕೆ ಯಾರು ಹೋಗೋದಿಲ್ಲ. ಆ ತರಕ್ಕೆ ಎಷ್ಟೋ ಜನ ಹಿಂದೆ ಮಾಡಿದ್ದಾರೆ. ಆದ್ರೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಆ ತರ ಕಾಪಾಡ್ಕೊಳ್ಬೇಕು. ಆಮೇಲೆ ಈಗ ಹೋರಾಟ ನಡೀತಿದೆಯಲ್ವಾ, ನೀವು ಗ್ರಾಮ ಪಂಚಾಯತಿ ಒಂದು ಠರಾವ್ ಮಾಡಿದ್ರೆ ಮಾಡಿದೀರಾ? ಠರಾವ್ ಮಾಡಿ ಅದಕ್ಕೆ ಬೇಕಾದಂತ ಬೆಂಬಲ ಕೊಡಿ. ಮತ್ತೆ ಹೋರಾಟಗಳು ರೂಪಿಸೋದ್ರಲ್ಲಿ ಇದಕ್ಕೆ ನೀವು ಆವಾಗ ಪತ್ರ ವ್ಯವಹಾರ ಮಾಡ್ತಾ ಇರಿ. ಇಡೀ ಊರಿನ ಕ್ಷೇಮ ಗ್ರಾಮ ಪಂಚಾಯತಿ ನಿಮ್ದು 2 ವರ್ಷನೋ ಇರ್ಬೋದು, 2.5 ವರ್ಷ ಇರ್ಬೋದು, ಎಷ್ಟೇ ಇರ್ಲಿ ಅಷ್ಟು ದಿವಸಗಳ ಕಾಲ ನೀವು ಊರಿಗೆ ತಂದೆ ತಾಯಿ ಇದ್ದಂಗೆ ನೀವು ಕಾಪಾಡ್ಕೊಳ್ಬೇಕು. ಯಾರಿಗೂ ಏನು ಕಳ್ಳರಿಗೆ ಕದಿಮರಿಗೆ ಬಗ್ಬಾರ್ದು, ಬಡವರಿಗೆ ವಿರುದ್ಧವಾಗಿರ್ಬಾರ್ದು. ಬಡವರಿಗೆ ಅಸಹಾಯ ಆಯ್ಕೆ ಮಾಡಿದರೆ ಅದು ಇವ್ರ ವ್ಯಾಪ್ತಿ ಬರುತ್ತಾ? ಫೋಟೋ ಯಾರು ತೆಗಿತೀರಲ್ಲ? ಫೋಟೋ ಯಾರು ತೆಗಿತಿದ್ದೀರ? ವಿಡಿಯೋ ತೆಗಿತಿದ್ದೀರಲ್ಲ? ವಸುಂಧರಾ ತೆಗಿಯಪ್ಪ. ಸ್ಟ್ರೈಟ್ ಇಟ್ಕೊಳ್ಳಿ. ಈಗ ಇದ್ರದ್ದು ಒಂದು ಜೆರಾಕ್ಸ್ ಮಾಡಿಸಿ ಸ್ವೀಕೃತಿ ಪತ್ರ, ಅದಕ್ಕೆ ಒಂದು ಸೀಲ್ ಹಾಕೊಡಿ. ಇದ್ರ ಬಗ್ಗೆ ಅಧ್ಯಕ್ಷರು ಮತ್ತೆ ಶ್ರೀನಿವಾಸ ಅವರು ಏನಾದ್ರು ಹೇಳೋದಿದ್ರೆ ಹೇಳಿ. ನಾವೇನಾದ್ರೂ ಕಾನೂನು ಬಾಹಿರ ಕೇಳಿದೀವ? ಈಗಿನ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ KRS ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಆದಂಥ ನಮ್ಮ ರವಿಕೃಷ್ಣ ಸರ್ ಬಂದಿದ್ದಾರೆ. ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ಲ ನಮ್ಮ KRS ಪಾರ್ಟಿಯ ಕಾರ್ಯಕರ್ತರೆಲ್ಲ ಆಗಮಿಸಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಸರ್ಕಾರಿ ಕಚೇರಿಯಲ್ಲಿ ಸೌಲಭ್ಯ ದೊರೆಯುವ ಬಗ್ಗೆ ಫಲಕಗಳ ಮುಖಾಂತರ ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ತಿಳಿಯಪಡಿಸುವ ವಿಚಾರದಲ್ಲಿ ಕೆಲವು ಫಲಕಗಳು ಅಳವಡಿಸಿಲ್ಲ, ಇದನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಸಲಹೆ ಮತ್ತು ಸೂಚನೆಗಳನ್ನು ಮತ್ತೆ ಕೊಟ್ಟಿದ್ದಾರೆ. ನಮಗೆ ತುಂಬ ನಾವು ಅಚ್ಚರಿ ಮಾಡಬೇಕಾಗಿತ್ತು ಮುಂದೆನೆ, ಆದರೆ ಇಲ್ಲೇ ಇದ್ದಂಥ ಅಧಿಕಾರಿಗಳು ಬಂದು ನಾವು ಮಾಡಿರಲಿಲ್ಲ. ಈಗ ನಿಮ್ಮ ಮುಖಾಂತರ ಈ ದಿನ ನಾಳೆನೇ ಏನು ನಮ್ಮ ಅಕ್ಷಿ ಮುಖಾಂತರ ಕೆಲವು ಅಹವಾಲುಗಳೇನಿದೆ ನಾವು ಅದನ್ನು ಸರಿಪಡಿಸ್ಕೊಂಡು ಅದನ್ನು ಕೆಲವು ವಿಚಾರಗಳನ್ನು ತಿದ್ದುಪಡಿ ಮಾಡಿಕೊಂಡು ನಾವು ಸಹ ತಿದ್ದುಕೊಂಡು ಸಾರ್ವಜನಿಕರಿಗೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಲು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ದಿನ ನಿಮ್ಮೆಲ್ಲರಿಗೂ ನಾವು ಆಶ್ವಾಸನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ತುಂಬಾ ಸಂತೋಷದ ವಿಚಾರ. ದೇಶದಲ್ಲಿ ನಮ್ಮ ಪೂರ್ವಿಕರು ಒಳ್ಳೊಳ್ಳೆ ಕಾನೂನುಗಳು ಮಾಡಿ ಕೇವಲ ಗಂಡಸರು ಅಥವಾ ಯಾವುದೋ ಕೆಲವೊಂದು ಸಮುದಾಯದವರು ಇವ್ರು ಮಾತ್ರ ರಾಜಕಾರಣದಲ್ಲ, ಎಲ್ಲರ ರಾಜ್ಯ ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಮಾಡಿದ್ದಾರೆ. ನಿಮ್ಮಂತವ್ರು ಮುಂದಿನ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗಲಿ. ಹಾಗಾಗಿ ನೀವು ಒಬ್ಬ ಮಹಿಳಾ ಅಧ್ಯಕ್ಷ ಆಗಿ ಬಹಳ ಗೌರವಿತವಾಗಿ ಇಲ್ಲಿ ಕಚೇರಿ ನಿರ್ವಹಣೆ ಆಗ್ತಿರೋದನ್ನ ನೋಡಿದ್ವಿ. ನೀವೊಂದೆರಡು ಮಾತು. ಮೊದಲಿಗೆ ನಮ್ಮ ಪ್ರಯಾಣಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಸುಮಾರು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದರೆ ಊರಿಗೆ ಮಾದರಿ ಇರ್ತಾರೆ ಅಂತ, ಹಾಗಾಗಿ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಹಾಗೆಯೇ ಸಾರ್ ಏನು ಹೇಳಿದಾರೋ ಆ ಕೆಲಸವನ್ನು ನಾವು ನಮ್ಮ ಊರಿಗೆ ಏನು ಒಳ್ಳೇದಾಗುತ್ತೋ, ನಮ್ಮೂರು ಅಂತಲ್ಲ 8 ಊರಿಗೆ ಏನು ಒಳ್ಳೇದಾಗುತ್ತೋ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಡೋದು ಹಾಗೇನೆ ಇದೊಂದು ರಘುಪತಿ ಮಹೇಶ್ ಲೆಟರ್ ಕೊಟ್ಟಿದೀವಲ್ಲ, ಇದ್ರಲ್ಲಿ ಇನ್ನೊಂದು 15 ದಿವಸ ಬಿಟ್ಕೊಂಡು RTI ಹಾಕಿ. ನಾವು ಈ ತರದ ಒಂದು ಲೋಪದೋಷಗಳದ್ದು ಒಂದು ಪಟ್ಟಿ ಕೊಟ್ಟಿದ್ವಿ. ಅದ್ರ ಮೇಲೆ ನೀವು ಕಾರ್ಯ ಏನು ಟಿಪ್ಪಣಿ ಸಮೇತವಾಗಿ ಏನ್ ಆಕ್ಷನ್ ತಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ನೀವು ಅದಕ್ಕೆ ಎಲ್ಲ ಮಾಡಿ, ಏನೇನಾಗುತ್ತೆ ಅವೆಲ್ಲ ಮಾಡಿದೀವಿ, ಎಲ್ಲ ಆಗಿದೆ ಅಂತ. ತೆಗಿಯೋಣ ಇಲ್ಲಿ ಏನಾದ್ರು ಇದೆಯಾ? ಈಗ ಪರವಾಗಿಲ್ಲ, ನಾವೇ ಇರ್ಬೇಕು ಅಂತಿಲ್ಲ. ನಮ್ ಪದ್ಮ ಇರ್ತಾರೆ, ಕಲಾವತಿ ಇರ್ತಾರೆ, ಯಾರು ಬಂದಾಗ ಸ್ವಲ್ಪ ಜೋರ್ ಮಾಡ್ಬೋದು, ಬೇಜಾರ್ ಮಾಡ್ಕೋಬೇಡಿ. ಜೋರ್ ಮಾಡ್ಬೋದು, ಸರಿ ಜೋರ್ ಸಾರ್ವಜನಿಕ
ಸಾಕಷ್ಟು ವ್ಯವಸ್ಥೆ ಸುಮಾರು ಸರಿಪಡಿಸಿದ್ದಾರೆ. ನಮ್ಮವರು ಒಳ್ಳೆ ಜನ, ಸ್ವಲ್ಪ ಸರಿಯಾಗಿ ಸ್ಪಂದಿಸ್ತಾ ಇದ್ದಾಗ ಸ್ವಲ್ಪ ಜೋರ್ ಮಾಡ್ತಾರೆ ಅಷ್ಟೇ. ಆದ್ರೆ ಯಾವತ್ತು ಕೆಟ್ಟ ಮಾತು ಬಯಲ್ಲ, ಯಾವತ್ತು ಕೈ ಎತ್ತಲ್ಲ. ಬೇರೆ ಪಾರ್ಟಿಗಳು ರೌಡಿಗಳು ಗುಂಡಲ್ಲ ಅಲ್ವೇನ್ರಪ್ಪ? ಸ್ವಲ್ಪ ಮಹೇಶ್ ಬಗ್ಗೆ ಸ್ವಲ್ಪ ಡೌಟ್ ನಮ್ಗೆ ಇಲ್ಲ ಅಲ್ವಾ? ಸರಿ, ನೀವೇ ಹೇಳಿ ಸಂತೋಷ ನೋಡಪ್ಪ. ಅವರಿಂದನೇ ನಾವು ಸಮಾಜದಲ್ಲಿ ಮತ್ತೆ ಅಧಿಕಾರಿಗಳಿಂದ ಮಾಡೋ ತಪ್ಪುಗಳು ಮತ್ತೆ ಸಾರ್ವಜನಿಕ ಆಕ್ಷೇಪಗಳು ಆಗ್ತವೆ, ಬದಲಾವಣೆ ಮಾಡಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಹರೀಶ್ ಸರ್ ಇರ್ಬೋದು, ನಮ್ಮ ಎಲ್ಲಾ ಮತ್ತೆ ನಮ್ಮ ಮಹೇಶ್ ಸರ್ ಇರ್ಬೋದು, ಎಲ್ಲರೂ ಸಹಿತ. ಎಷ್ಟು ವರ್ಷ ಇದೆ ಸರ್ವಿಸ್ ನಿಮ್ಗೆ? ನೀವು ಆಗ್ತಿರೋ ಅಥವಾ ಪ್ರಭಾರಿನೇ? ಪ್ರಭಾರಿನೇ, ಅಷ್ಟೊಳಗೆ ಆಗಲ್ಲ. ಆಗ್ಲಿ, ಗ್ರೇಟ್ ಬೆಂಗಳೂರು ನಿಮ್ದು ಇದಾದ್ಮೇಲೆ ಇಂಡ್ಲವಾಡಿನಲ್ಲಿ ನಮ್ಮ ಪಕ್ಷ ಕಂಡುಬಿಡಿ ನೀವು. ಖಂಡಿತ ನವೀನ ಕರೆಯ ಸರಿ ನಮ್ಮ ಏನಾದ್ರು ಇದ್ರೆ ಆಮೇಲೆ ನೀವು ಮಾತಾಡೋದು ಆಚೆ ಕಡೆ ಎಂಡಿಂಗ್ ಇಲ್ಲ ಅದು ಮಾತಾಡಬೇಡಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೋಗ್ತಾರೆ. ಅವ್ರು ಕೇಳ್ತಾರೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ತಾರೆ. ವ್ಯಾಪ್ತಿ ಬರಲ್ಲ, ನಿಮ್ಮ ವ್ಯಾಪ್ತಿ ಬರುತ್ತಾ? ಅದನ್ನ ಬೇರೆ ಬೇರೆ ಇಲ್ಲ ವ್ಯಾಪ್ತಿ ಯಾರಿಗಪ್ಪ ಬರುತ್ತೆ? ಫುಡ್ ಆಫೀಸರ್ ನಾಳೆ ಬಂದು ನೀವೇ ಕೇಳಿ ಇನ್ನೊಂದ್ಸಲ. ಅದು ಸ್ವಲ್ಪ ಆರ್ಸೋಣ. ಏಯ್ ಅದೊಂಚೂರು ಆರ್ಸೋಣ. ಅಲ್ಲ ಬಕಟ್ ಅಲ್ಲ ಬಾಕ್ಷ ಸ್ವಲ್ಪ ಆರ್ಸಪ್ಪ. ಆಫ್ ಮಾಡಿ. ಬಂದಮ್ಮ ಎಲ್ಲ ಮುಟ್ಟಲ್ಲ. ಮೈಕ್ ಕೊಡಿ. ಮೈಕು ಅದು ಅದೇ ಇಲ್ಲ. ಬನ್ನಿ ಎಲ್ಲ ನಿಂತ್ಕೊಳ್ಳಿ ಒಂದು ನಿಮಿಷ. ಈಗ ಆಗ್ಲೇ ಹೇಳ್ದಂಗೆ ನಾಗರತ್ನ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷನು ನಮ್ಮ ಜೊತೆಗಿದ್ದಾರೆ, ಶ್ರೀನಿವಾಸಯ್ಯ ಅವರು ಇದ್ದಾರೆ. ಈಗಾಗಲೇ ನಾವು ಒಂದು 18-22 ಅಂಶಗಳಲ್ಲಿ ಒಂದು 5 ಅಂಶಗಳು ಎಷ್ಟು 7-8 ಇರ್ಬೇಕು. 7-8 ತುಂಬಾ ಗಂಭೀರವಾದದ್ದಲ್ಲ, ಆದ್ರೆ ತುಂಬಾ ಅತ್ಯಗತ್ಯವಾದದ್ದು. ಹಾಗಾಗಿ ನೋಡಿ ಈ ತರಕ್ಕೆ ಆಚೆ ಬೋರ್ಡ್ ಹಾಕ್ಬೇಕು. ಈಗಾಗಲೇ ನಾವು ಇಒ ಜೊತೆಗೆ ಆನೇಕಲ್ ತಾಲೂಕಿನ ತಾಲೂಕ್ ಪಂಚಾಯತಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆಗೂ ಮಂಜುನಾಥ್ ಅವ್ರ ಜೊತೆಗೂ ಮಾತಾಡಿದ್ದೀವಿ. ಅವರು ಲೋಕಾಯುಕ್ತದ ಮಾಹಿತಿ ಮತ್ತು ಮಾಹಿತಿ ಹಕ್ಕಿನ ಮಾಹಿತಿ ಏನಿದೆ ಅದನ್ನ ಕಳಿಸ್ತೀವಿ, ಇವತ್ತೇ ಕಳಿಸ್ತೀವಿ ಎಲ್ಲ ಕಡೆಗೂ ಅಂತ ಹೇಳಿದ್ದಾರೆ. ಮತ್ತೆ ಶ್ರೀನಿವಾಸಯ್ಯ ಇವರು ನಮ್ಮದೇ ತಾಲೂಕಿನವರು, ಈಗ ಪ್ರಭಾರಿ ಪಿಡಿಒ ಆಗಿದ್ದಾರೆ. ನಾಗರತ್ನ ಅವರು ಇದೇ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದೇನೇನು ಸಮಸ್ಯೆಗಳಿದೆಯೋ ಅದೆಲ್ಲ ಪಟ್ಟಿ ಮಾಡಿಕೊಂಡು ನಾವು ಕೊಟ್ಟಿದ್ದೀವಿ ಒಂದು ಲೆಟರಲ್ಲಿ, ಅದೆಲ್ಲ ಪಟ್ಟಿ ಮಾಡಿ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಈ ತರಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ಮಾಡಬೇಕು ಅಂತ ಅನಿಸಿರುತ್ತೆ, ಆದ್ರೆ ಕಾರಣಾಂತರಗಳಿಂದ ಮಾಡೋದಕ್ಕೆ ಒತ್ತಡ ಬಂದಿರೋದಿಲ್ಲ. ಮತ್ತೆ ಕೆಲವೊಂದು ಅವರಿಗೆ ಗೊತ್ತು ಇರೋದಿಲ್ಲ, ಯಾಕೆಂದ್ರೆ ಜವಾಬ್ದಾರಿಗಳು ಬದಲಾಗ್ತಾ ಇರುತ್ತೆ, ಕೆಲವೊಂದು ಅವರ ಜವಾಬ್ದಾರಿಗಳಾಗಿರೋದಿಲ್ಲ. ಆ ಸ್ಥಾನಕ್ಕೆ ಬರೋ ತನಕ ನಮ್ಮ ಜವಾಬ್ದಾರಿ ತಪ್ಪು ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರಿಗೆ ಒಂದು ತಿಳುವಳಿಕೆ ಕೊಡುವಂತಹ ಒಂದು ಕಾರ್ಯಕ್ರಮ ನಾವು ಮಾಡಿಕೊಡ್ತೇವೆ. ಅಂತ ಸಂದರ್ಭದಲ್ಲಿ ಅದು ಹೌದು ಇದು ಹೀಗಿದೆಯಾ ಕಾನೂನು ಅಥವಾ ನಾವು ಹೀಗೆ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಅದನ್ನ ಸಕಾರಾತ್ಮಕ ಮಾಡಿದ್ರೆ ನಾವು ತುಂಬಾ ಶ್ಲಾಘಿಸ್ತೀವಿ. ಈಗ ಶ್ರೀನಿವಾಸಯ್ಯ ಅವರು ಮತ್ತೆ ನಾಗರತ್ನ ಅವರು ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ನಾವು KRS ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ಇದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿರುವ ಸರ್ಕಾರಿ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಜನರ ಪರವಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಸುಭಿಕ್ಷವಾಗೋದ್ರಲ್ಲಿ, ಮುಂದುವರಿದ ದೇಶಗಳ ಸಾಲಿಗೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು, ನಮ್ಮ ದೇಶ ಸಾಕಷ್ಟು ಪ್ರಗತಿ ಹೊಂದಬೇಕಾಗಿತ್ತು. ಆದರೆ ಭ್ರಷ್ಟಾಚಾರದ ಕಾರಣದಿಂದಾಗಿ ಅದಕ್ಷತೆ ಮತ್ತು ಭ್ರಷ್ಟಾಚಾರ, ಸರ್ಕಾರಿ ಅಧಿಕಾರಿಗಳಲ್ಲಿ ದಕ್ಷರಾಗಿದ್ರೆ ಪ್ರಾಮಾಣಿಕತೆ ಇರೋದಿಲ್ಲ, ಪ್ರಾಮಾಣಿಕನಾಗಿರೋರಿಗೆ ದಕ್ಷತೆ ಇರೋದಿಲ್ಲ. ಆದ್ರೆ ಸರ್ಕಾರಿ ಅಧಿಕಾರಿ ಇರಲೇಬೇಕಾಗಿರುವಂತ 2 ಗುಣಗಳು ಕಾಂಪಿಟೆಂಟ್ ಆಗಿರ್ಬೇಕು, ಆನೆಸ್ಟ್ ಆಗಿರ್ಬೇಕು. ದಕ್ಷತೆ ಮತ್ತು ಪ್ರಾಮಾಣಿಕತೆ ಎರಡೂ ಇರಬೇಕು. ಅದಕ್ಕೆ ಅವರಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಜನರ ತೆರಿಗೆ ಹಣದಲ್ಲಿ ಅವರನ್ನ ನಾವು ಏನು ಕೆಲಸಕ್ಕೆ ನೇಮಿಸಿಕೊಂಡಿರೋದು. ಹಾಗಾಗಿ ಮಿಕ್ಕಿದ ಏನೆಲ್ಲ ವಿಚಾರಗಳು ಇವತ್ತು ಹೇಳಿದ್ದೀವಿ ಅವರೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಏನು ಕೆರೆಗೆ ಶುದ್ಧವಾದ ಟರ್ಷಿಯರಿ ಟ್ರೀಟ್ಮೆಂಟ್ ಆಗಿರುವಂತಹ ನೀರು ಬಿಡಬೇಕು. STP ಇದನ್ನ ಹಾಗೆ ಬಿಡಬಾರ್ದು. ಸಾಕಷ್ಟು ಗ್ರಾಮ ಪಂಚಾಯತಿಗೆ ದುಡ್ಡು ಬರುತ್ತೆ, ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ. ಜನರ ದುಡ್ಡನ್ನ ತಿಂದವನು ಯಾರು ಇದ್ದಾರೆ, ಆವಾಗ ಕಾಣಿಸ್ತಾ ಇರ್ತಾರೆ. ಆದ್ರೆ ಜನರ ದುಡ್ಡು ತಿಂದವನು ಅಂತಿಮವಾಗಿ
ಗಾಂಚಾಲಿ ಮಾಡುವಂತವ್ರು, ದುರಹಂಕಾರ ಮಾಡುವಂತವ್ರು, ನನಗೆ ಯಾರೇನ್ ಮಾಡ್ಕೊಳ್ತಾರೆ ಅನ್ನುವಂಥವ್ರು ಏನೇ ನಮ್ಮ ಕಣ್ಣು ಮುಂದೆನೆ ಬರಬಾರ್ದು ರೋಗ ಬಂದು ಆಗಬಾರ್ದಾಗಿ ಕೊನೆಗೆ ಇಳುಗಾಲದಲ್ಲಿ ನರಳಿ ಸತ್ತಿರೋದನ್ನು ನಾವು ನೋಡಿದ್ವಿ. ಹಾಗಾಗಿ ಜನರು ಬಿಟ್ಟು ಒಂದು ದೇವಸ್ಥಾನಕ್ಕೆ ಜನ ಕೊಟ್ಟಾಗ ಧರ್ಮದರ್ಶಿಗಳು ಒಂದು ದೇವಸ್ಥಾನದಲ್ಲಿ ಇರ್ತಾರೆ, ಅದು ಅವರು ದೇವಸ್ಥಾನದ ಏಳಿಗೆಗೆ ಬರುವಂಥ ಭಕ್ತಾದಿಗಳ ಅನುಕೂಲಕ್ಕೆ ಹೇಗೆ ಮಾಡ್ಕೊಡ್ಬೇಕು ಅದೇ ತರಕ್ಕೆ ಜನರ ತೆರಿಗೆ ಹಣ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಅದನ್ನು ಸರಿಯಾಗಿ ನಿಭಾಯಿಸಲಿ. ನಾವು ನಮ್ಮ ತಂದೆನೂ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ. ತಂದೆ ಅವರು ಒಂದು 12 ವರ್ಷ ಕೆಲಸ ಮಾಡಿ ಅವ್ರು ಬಿಟ್ಬಿಟ್ರು, ಅವರು ಕೆಲಸ ಮುಂದುವರಿಸ್ತಿಲ್ಲ. ಹಾಗಾಗಿ ನಮಗೂ ಸರ್ಕಾರದ ಈ ಜನತಾ ತೆರಿಗೆ ಹಣಗಳನ್ನ ನಮ್ಮ ಕುಟುಂಬದ ಮೇಲೆ ನಮಗೂ ಇದೆ, ಅದೇ ತರಕ್ಕೆ ಎಲ್ಲರ ಮೇಲೆ. ಹಾಗಾಗಿ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಕೇಳ್ಕೊಳ್ತಾ, ಮಿಕ್ಕಾಗೆ ನಮ್ಮ ರಾಜ್ಯದಲ್ಲಿ ಅಥವಾ ಆನೇಕಲ್ ತಾಲೂಕಿನಲ್ಲಿ ಬೇರೆ ಗ್ರಾಮ ಪಂಚಾಯತಿಗಳಲ್ಲೂ ಸಹ ನಾವು ಇವತ್ತು ಮಧ್ಯಾಹ್ನ ಅಂದೇನಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾಡಿದ್ದು ಬಳ್ಳೂರು, ನಾಳೆ ಅಲ್ಲ ಮಧ್ಯಾಹ್ನಕ್ಕಲ್ಲ ನಾಳೆ ಅಂದೇನಹಳ್ಳಿ ಮತ್ತೆ ಬಿದಿರುಗುಪ್ಪೆ, ಇವತ್ತು ಮಧ್ಯಾಹ್ನ ನೆಲ್ಲೂರಿಗೆ ಹೋಗ್ತಾ ಇದ್ದೀವಿ. ರಾಜ್ಯ ನಮ್ಮ ಜಿಲ್ಲೆಯ ತಾಲೂಕಿನಾದ್ಯಂತ ಎಷ್ಟು ಸಾಧ್ಯ ಅಷ್ಟು ಗ್ರಾಮ ಪಂಚಾಯತಿಗಳಿಗೆ ನಾನೇ ಖುದ್ದು ಬರ್ತಿದ್ದೀನಿ. ಆ ಭಾಗಗಳಲ್ಲಿರುವಂತಹ ಜನಸಾಮಾನ್ಯರು ಏನಾದ್ರು ಸಮಸ್ಯೆಗಳಿದ್ರೆ ದಯವಿಟ್ಟು ತಗೊಂಡು ಬನ್ನಿ, KRS ಪಕ್ಷವನ್ನು ಬೆಂಬಲಿಸಿ. ಹಾಗೇನೆ ಸರ್ಕಾರ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಹೇಳಿ. ಎಲ್ಲ ಒಳ್ಳೆಯವರು ಇದ್ದಾರೆ ಅಧಿಕಾರಿಗಳು, ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜಕೀಯ ಒತ್ತಡಗಳಿಗೋ ಬೇರೆ ಬೇರೆ ಕಾರಣಗಳಿಗೋ ಅವ್ರನ್ನು ನೀವು ಯಾರಿಗಾದ್ರು ಮಾಮೂಲು ಕೊಡೋದೇನಿದೆಯಾ ಪ್ರತಿ ವರ್ಷ ಮೇಲಧಿಕಾರಿಗಳಿಗೆ ಅಂತ ಒತ್ತಡಗಳಿಂದ ಇವರು ಇಲ್ಲಿ ತಗೊಳ್ಳೋದು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಂತ ಯಾವುದಕ್ಕೂ ಹೋಗ್ಬೇಡಿ. ನಿಮ್ಮನ್ನ ಯಾರು ನಿಮ್ಮ ಮೇಲಧಿಕಾರಿ ಇದು ಮಾಡ್ಕೊಳಕ್ಕಾಗಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸ್ವಲ್ಪ ಹಬ್ಬ ಅಂದ್ರೆ ಏನೋ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ನಿಮ್ಮನ್ನು ನಾವು ತಾಲೂಕು ಬಿಟ್ಟು ಬೇರೆ ಕಡೆ ಮಾಡೋಕ್ಕಾಗಲ್ವಾ? ಬೇಗ ಕೊನೆಗೆ 2 ವರ್ಷ ಇದೆ ಅನ್ನೋ ಯಾರು ಮಾಡೋಕ್ಕಾಗುತ್ತೆ? ಅದೇನೋ ರೂಲ್ಸ್ ಇರ್ಬೇಕಲ್ಲ. ಅವರ ಕೊನೆಯ 2 ವರ್ಷದಲ್ಲಿ ಎಲ್ಲೂ ಮಾಡಬಾರ್ದು, ಇಂಥ ಜಾಗಗಳು ಇಷ್ಟೇ ಇರಬೇಕು ಅಂತ ಹಾಗೆಲ್ಲ ಇದೆ. ಹಾಗಾಗಿ ಶ್ರೀನಿವಾಸ ಧೈರ್ಯವಾಗಿ ಮಾಡಿ, ನೀವು ಅವ್ರಿಗೆ ಧೈರ್ಯವಾಗಿ ಜೊತೆಗೆ ನಿಂತ್ಕೊಳ್ಬೇಕು ಅವ್ರಿಗೆ. ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ, ನೀವು ಅವರಿಬ್ರು ಸೇರಿ ಅಧಿಕಾರಿಗಳು ನಿಮಗೆ ಜಂಟಿಯಾಗಿರುತ್ತೆ, ನೀವು ಅವ್ರಿಗೆ ಪ್ರಾಮಾಣಿಕವಾಗಿ ಬೆಂಬಲಿಸಿ ಅಂತ ನಾವು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಬಂಧುಗಳೇ, ಈಗ ಇಲ್ಲಿ ಲಂಚಮುಕ್ತ ಅಭಿಯಾನ ನಾವು ಮಾಡಿದಾಗ ನಾವು ಕೊಟ್ಟಿರುವ ಪಟ್ಟಿಯಲ್ಲಿ 21 ಅಂಶಗಳಿತ್ತು. ಅದರಲ್ಲಿ 7-8 ಅಂಶಗಳು ಮಾತ್ರ ಈ ಗ್ರಾಮ ಪಂಚಾಯತಿಯಲ್ಲಿ ಇರಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಈ ಊರಲ್ಲಿರುವಂತಹ KRS ಪಕ್ಷದ ಗ್ರಾಮ ಸೈನ್ಯ, KRS ಪಕ್ಷದ ಇಲ್ಲ KRS ಪಕ್ಷದ ಗ್ರಾಮ ಸೈನ್ಯ ಇಲ್ಲಿ ಇರೋದಕ್ಕೇನೆ ಈ ಊರಲ್ಲಿ ಇರುವಂತಹ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಸಮಸ್ಯೆಗಳು ಅಂತ ಹೇಳಕ್ಕಾಗಲ್ಲ, ಕೆಲವು ಸಮಸ್ಯೆಗಳಿದಾವೆ. ನೀವುಗಳು ಕೂಡ ನಿಮ್ಮ ಊರುಗಳಲ್ಲಿ ಬರ್ತಾ ಇದೆ. ದೂರ ಆಯ್ತು ಇಲ್ಲ ಇಲ್ಲ ಬರ್ತೀನಿ ಹಂಗೆ ಮಾತಾಡಿ ನಿಮ್ಮ ಊರುಗಳಲ್ಲಿ ನೀವು ಕೂಡ KRS ಪಕ್ಷದ ಒಂದು ಗ್ರಾಮ ಸೈನ್ಯವನ್ನ ನೀವು ಸ್ಥಾಪನೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಊರುಗಳಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಾಗ್ಲಿ ಅಥವಾ ಇತರ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಅಥವಾ ಯಾವುದೇ ಊರಲ್ಲಿ ಯಾವುದೇ ಭಾಗದಲ್ಲಾಗ್ಲಿ, ಕೆರೆ ಆಗ್ಲಿ ಅಥವಾ ಬಸ್ ಸ್ಟ್ಯಾಂಡು ಇನ್ನೊಂದು ಮಗದೊಂದು ಎಲ್ಲೂ ಅಕ್ರಮ ಅನ್ಯಾಯ ಅಥವಾ ಅವ್ಯವಸ್ಥೆ ಇದ್ದಾಗ ಅದನ್ನ ಒಂದು ಪ್ರಶ್ನೆ ಮಾಡೋದಕ್ಕೆ ನಿಮಗೆ KRS ಗ್ರಾಮ ಸೈನ್ಯ ಏನಿದೆ ಇದು ನಿಮಗೆ ಸಹಾಯ ಮಾಡುತ್ತೆ. ಸೊ ನೀವುಗಳು ನಿಮ್ಮ ಊರುಗಳಲ್ಲಿ KRS ಪಕ್ಷದ ಗ್ರಾಮ ಸೈನ್ಯವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಊರುಗಳಿಗೆ ನೀವುಗಳೇ ಜವಾಬ್ದಾರಿ ತಗೋಬೇಕು. ಬೇರೆ ಯಾರು ಹೊರಗಡೆಯಿಂದ ಬಂದು ನಿಮ್ಮ ಊರನ್ನ ಸರಿ ಮಾಡಲ್ಲ, ಅಥವಾ ನೀವು ಯಾರೋ ರಾಜಕಾರಣಿನ ನೇಮಿಸಿದ್ದೀರಾ, ಎಲೆಕ್ಷನ್ ಆಯ್ಕೆ ಮಾಡಿದೀರಾ, ಅಥವಾ ಇಲ್ಲಿ ಅಧಿಕಾರಿಗಳು ಸಂಬಳ ಕೊಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಅವರಿಗೆ ಬಿಟ್ಬಿಟ್ರೆ ಅದು ಎಲ್ಲಾ ರೀತಿಯೂ ಸರಿ ಆಗುತ್ತೆ ಅಂತ ನೀವು ತಿಳ್ಕೋಬಾರ್ದು. ನೀವುಗಳು ಎಚ್ಚರ ಇರಬೇಕು, ಜನಸಾಮಾನ್ಯರು ಎಚ್ಚರ ಇರಬೇಕು ಊರಲ್ಲಿ. ಆ ಎಚ್ಚರವನ್ನ ಇಟ್ಕೊಳ್ಳೋದಕ್ಕೇನೆ ಈ KRS ಪಕ್ಷದ ಗ್ರಾಮ ಸೈನ್ಯ ಅನ್ನುವಂಥದ್ದನ್ನ ನಾವು ಈ ಒಂದು ಅಭಿಯಾನ ಮಾಡ್ತಾ ಇರುವಂತದ್ದು. ನೀವೆಲ್ಲ ಸೇರಿ ನಿಮ್ಮ ಊರುಗಳಲ್ಲಿ KRS ಪಕ್ಷದ ಒಂದು ಗ್ರಾಮ ಸೈನ್ಯವನ್ನು ಸ್ಥಾಪಿಸೋದಕ್ಕೆ ಮುಂದಾಗಬೇಕು. ನಾವು ಲೈವ್ ಅಲ್ಲಿ ಫೋನ್ ನಂಬರ್ ಹಾಕಿದ್ರೆ ನಿಮಗೆ ಪಕ್ಷ ಸೇರ್ಬೇಕು ಅಂತಾದ್ರೆ ದಯವಿಟ್ಟು ಆ ನಂಬರ್ಗೆ ಫೋನ್ ಮಾಡಿ. ನಂತರ ನಿಮ್ಮ ಊರುಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಸೈನ್ಯ ಅಂತ ಮಾಡಿಕೊಂಡು ನಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳನ್ನು ಅಲ್ಲಿ ಜಾರಿಗೊಳಿಸಬಹುದು ಅಂತ ಈ ಮೂಲಕ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ KRS ಪಕ್ಷದ ಮುತ್ತಾನಂದರು ಗ್ರಾಮ ಸೈನ್ಯಕ್ಕೆ ನಮಸ್ಕಾರ ಸರ್. ಅದು ಕ್ಲೋಸ್ ಆಗಿದೆ ನೋಡಿ, ಅದು ಹಾಗೆ ಆಫ್ ಆಗಿದೆ. ಕ್ಲೋಸ್ ಮಾಡೋಣ.
ಸರ್ ಹಾ.